ಹೋಗೋಣ. भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकै यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः। हरिः ओम्। श्रीगुरुभ्यो नमः। हरिः ओम् तत्तु। ಇದು 5ನೇ ದಿವಸ ಸ್ಕಂದ ಮಾತಾ ದೇವಿಯ ಆರಾಧನೆ ದಿವಸ. ತಾಯಿ ಪಾರ್ವತಿ ದೇವಿ ಅನೇಕ ಅವತಾರಗಳಲ್ಲಿ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಪ್ರಬುದ್ಧವಾದಂತಹ ಒಂದು ಶಕ್ತಿಯಾಗಿ ಮಾರ್ಪಾಟು ಹೊಂದುತ್ತಾ ವಿಶೇಷವಾದಂತಹ ಒಂದು ಪರಿಪೂರ್ಣ ಶಕ್ತಿಯಾಗಿ ಅವ್ಯಾಲ್ಯೂಟ್ ಆಗ್ತಾ ನಿನ್ನೆಯ ಒಂದು 4ನೇ ದಿವಸದ ಅವತಾರದಲ್ಲಿ ತಾಯಿ ತನ್ನ ಪ್ರಬುದ್ಧ ಅವಸ್ಥೆಯನ್ನ ಆ ಪರಿಪೂರ್ಣ ಶಕ್ತಿಯಾಗಿ ಒಂದು ಮೆಚೂರ್ಡ್ ಸೋಲ್ ಆಗಿ ಶಕ್ತಿಯಾಗಿ ತನ್ನನ್ನ ತಾನು ತಪಸ್ಸಿನಲ್ಲಿ ಪೂರ್ಣವಾಗಿ ಇರಿಸ್ಕೊಳ್ತಾ ಆ ಶಕ್ತಿಗೆ ತಾನು ಭಾಜನಲಾಗಿ ವಿಶೇಷವಾದಂತಹ ಶಿವನ ಸಾನ್ನಿಧ್ಯವನ್ನ ಪಡೆಯುವಂತ ತಪಸ್ಸನ್ನ ಮಾಡ್ತಾ ಮಾಡ್ತಾ ಯಾವಾಗ ತನ್ನ ಒಳಗೆ ತಾನು ಆ ಶಕ್ತಿ ಇಳಿದಾಗ ಆ ಒಂದು ಪ್ರಬುದ್ಧತೆಯನ್ನ ಕಾಣ್ತಾ ಹೋಗ್ತಾಳೆ. ಈ ಒಂದು ಸ್ಥಿತಿಯಲ್ಲಿ ಯಾವಾಗ ತಾಯಿ ಈ ಒಂದು ಭೂಲೋಕದಲ್ಲಿ ಹುಟ್ಟಿ ಬೆಳೀತಾ ಇರ್ತಾಳೆ, ಅಂತ ಸಂದರ್ಭದಲ್ಲಿ ಭೂಲೋಕದಲ್ಲಿರುವಂತಹ ರಾಕ್ಷಸ ತಾರಕಾಸುರ ತನ್ನ ಒಂದು ತಪಸ್ಸನ್ನ ಮಾಡ್ತಾ ಅಸುರರು ಅವರ ಒಂದು ಗುಣವಿಶೇಷ ಏನು? ನಾನು ಎಂಬುವಂತಹ ಅಹಂನೊಂದಿಗೆ ನಾನೇ ಸರ್ವಸ್ವ, ಎಲ್ಲವೂ ನಾನೇ, ನನ್ನನ್ನ ಆರಾಧನೆ ಮಾಡಬೇಕು ಎನ್ನುವಂತಹ ಒಂದು ಉಚ್ಚತತನ ಏನ್ ಹೇಳ್ತೀವಿ ಆ ಅಸುರರ ಪಾಲಿನದ್ದು. ಅಂತ ಅಸುರರನ್ನ ಸಂಹಾರ ಮಾಡಲೇ ಈ ಒಂದು ಅವತಾರ ತಾಯಿಗೆ ಸಿಕ್ಕಿರುವಂತಹ. ತಾರಕಾಸುರ ಯಾವಾಗ ಒಂದು ಬ್ರಹ್ಮನ ತಪಸ್ಸನ್ನ ಮಾಡ್ತಾ ಬ್ರಹ್ಮನಿಂದ ಹೊರ ಪಡೆದು ಅವನಿಗೆ ಒಂದು ಲಾಜಿಕ್ ಅನ್ನ ಯೂಸ್ ಮಾಡ್ತಾನೆ ತಾರಕಾಸುರ. ಏನಂದ್ರೆ, ತಾಯಿ ಪಾರ್ವತಿ ದೇವಿ
ತನ್ನನ್ನ ತಾನು ಅಗ್ನಿಗೆ ಆಹುತಿ ಮಾಡ್ಕೊಳ್ತಾ ಅವಳು ಭೂಲೋಕದಲ್ಲಿ ಹುಟ್ಟಿದಾಳೆ. ಸೊ ಹಾಗಾಗಿ ಶಿವನಿಗೆ ಪಾರ್ವತಿ ಇಲ್ಲ ಇವಾಗ. ಸೊ ಇಂತ ಒಂದು ಸಮಯವನ್ನ ಯೂಸ್ ಮಾಡ್ಕೊಂಡು ಹೇಗೆ ಸಾಧ್ಯ ಅಲ್ವಾ? ಆ ಒಂದು ತಾಯಿಯೇ ಇಲ್ಲ ಅಂತ ಹೇಳಿದ್ಮೇಲೆ ಶಿವನಿಗೆ ಮಕ್ಕಳಾಗೋದು ಹೇಗೆ ಸಾಧ್ಯ? ಸಾಧ್ಯ ಇಲ್ಲವಂತ ಒಂದು ಲಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ಬ್ರಹ್ಮನ ಹತ್ರ ಒಂದು ವರವನ್ನ ಪಡಿತಾನೆ ತಾರಕಾಸುರ. ಏನಂತ, ನಾನು ಸಂಹಾರ ಆಗ್ಬೇಕಂದ್ರೆ ಕೇವಲ ಶಿವನ ಮಗನಿಂದ ಮಾತ್ರ ಸಾಧ್ಯ, ಇಲ್ಲ ಅಂತ ಹೇಳಿದ್ರೆ ಸೊ ನನಗೆ ಸಾವೇ ಇಲ್ಲ ಎನ್ನುವಂತ ವರವನ್ನ ನೀನು ಕರುಣಿಸ್ಬೇಕು ಅಂತ. ಬ್ರಹ್ಮ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ಆದ್ರೂ ಕೂಡ ಅವರಿಗೆ ಒಂದು ಬರುತ್ತೆ, ಒಂದು ಮನಸ್ಸಿನಲ್ಲಿ ಒಂದು ದಿವ್ಯ ದೃಷ್ಟಿ. ಇನ್ನ ಮುಂದೆ ಯಾಕೆ ಸಾಧ್ಯ ಇಲ್ಲ? ಖಂಡಿತವಾಗ್ಲು ಶಿವನ ಒಂದು ಪುತ್ರನಿಂದ ಸೊ ಹೇಗಾದ್ರೂ ಮಾಡಿ ಇವರನ್ನ ಅಟ್ಟಹಾಸ ಮಾಡಬಹುದು ಎನ್ನುವಂತ ಒಂದು ದಿವ್ಯ ದೃಷ್ಟಿ ಇಟ್ಟು ವರವನ್ನ ಕೊಟ್ಟು ಬಿಡ್ತಾರೋ. ಆ ನಂತರ ತಾರಕಾಸುರ ಆ ವರವನ್ನ ಪಡೆದ ನಂತರ ತನಗೆ ತಾವೇ ಇಲ್ಲ ಎನ್ನುವಂತ ಭ್ರಮೆಯನ್ನ ತಂದುಕೊಳ್ತಾ ಮತ್ತಷ್ಟು ಆಕ್ರೋಶದಿಂದ ನಡ್ಕೊಳ್ತಾ ಎಲ್ಲರ ಒಂದು ಸಂಹಾರಕ್ಕೆ ಅವನು ತನ್ನನ್ನು ತಾನು ತೊಡಗಿಸ್ಕೊಂಡು ಬಿಡ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಅಸುರರ ಒಂದು ಇದು ಇತಿಮಿತಿ ಇಲ್ಲದೆ ಅಟ್ಟಹಾಸಕ್ಕೆ ಹೋಯ್ತು, ಸೊ ಅಂತ ಸಂದರ್ಭದಲ್ಲಿ ಎಲ್ಲ ದೇವಾನು ದೇವತೆಗಳು ಯಾವಾಗ ಶಿವ ಪಾರ್ವತಿಯನ್ನ ಕಳ್ಕೊಂಡ ನಂತರ ಸಮಾಧಿ ಸ್ಥಿತಿಗೆ ಹೋದ್ರು, ಸೊ ಅಂತ ಸಂದರ್ಭದಲ್ಲಿ ಶಿವನನ್ನ ಆ ತಪಸ್ಸಿನಿಂದ ಸಮಾಧಿಯಿಂದ ಹೇಳಿಸಿ ಸೊ ಶಿವನಿಗೆ ಕಲ್ಯಾಣವನ್ನ ಮಾಡಿಸ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಎಲ್ಲ ದೇವಾನು ದೇವತೆಗಳು ಶಿವನನ್ನ ಭೇಟಿ ಮಾಡಿ ಮತ್ತೆ ಶಿವನನ್ನ ಪೂರ್ಣವಾಗಿ ಒಲಿಸಿ, ಯಾಕಂದ್ರೆ ಅಸುರರ ಸಂಹಾರ ಸೊ ನಾವೇ ಮೂಲ ನಮ್ಮ ಒಂದು ಈ ಜಗತ್ತನ್ನ ಕಾಪಾಡೋದಕ್ಕೆ. ಸೊ ನಾವೇನೆ ನಮ್ಮ ಕಾರ್ಯವನ್ನ ಮಾಡಬೇಕು. ಸೊ ಹಾಗಾಗಿ ನಿನ್ನ ಕರ್ತವ್ಯ ಈಗ ತಾಯಿ ಪಾರ್ವತಿ ಇಲ್ಲಿ ಭೂಮಿಯಲ್ಲಿ ಇದ್ದಾಳೆ. ಸೊ ಹಾಗಾಗಿ ಅವಳನ್ನ ವರಿಸುವುದು ನಿನ್ನ ಆದ್ಯ ಕರ್ತವ್ಯ. ಯಾಕಂದ್ರೆ ಇದೊಂದು ಸಂದರ್ಭ ಏನು, ನಿನ್ನ ಮಗನಿಂದಲೇ ಆ ತಾರಕಾಸುರನನ್ನ ಅಟ್ಟಹಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಮತ್ತೆ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಹೋಗತ್ತೆ. ಹಾಗಾಗಿ ಇದಕ್ಕೆ ನೀವು ಪೂರ್ಣವಾಗಿ ತಯಾರಾಗ್ಬೇಕು ಅನ್ನುವಂತ ಒಂದು ಇಚ್ಛೆಯನ್ನ ಇಟ್ಟಾಗ ಶಿವ ಅದಕ್ಕೆ ಒಪ್ಪಿ ಆ ನಂತರ ಪಾರ್ವತಿಯನ್ನ ವರಿಸಿ ಅವರಿಗೆ ಹುಟ್ಟಿದಂತಹ ಒಂದು ಸುಂದರವಾದಂತ ಬಹಳ ಒಂದು ಶಿವನ ಆ ಒಂದು ವೀರ್ಯದಿಂದ ಬಂದಂತಹ ಆ ಶಕ್ತಿ ಒಂದು ಪರಿಪೂರ್ಣ ಬ್ರಹ್ಮಾಂಡವನ್ನೇ ತನ್ನಲ್ಲಿ ಅಡಗಿಸಿಕೊಳ್ಳುವಂತಹ ಶಕ್ತಿಯಿಂದ ಹುಟ್ಟಿದಂತವನೇ ಷಣ್ಮುಗ ಅಥವಾ ಮುರುಘ ಅಂತ ಏನ್ ಹೇಳ್ತೀವಿ, ಇದು ಸ್ಕಂದ. ಸೊ ಇಂಥ ಒಂದು ಶಕ್ತಿಶಾಲಿಯಾದಂತಹ ಮಗು ಆ ಪಾರ್ವತಿ ದೇವಿಯ ಮಡಿಲಲ್ಲಿ ಸೇರುತ್ತೆ. ಸೊ ಆ ಒಂದು ಮಗುವನ್ನ ಮಡಿಲಲ್ಲಿ ಕೂರಿಸಿ 4 ಕೈಗಳಿಂದ ಒಂದು ವಿಶೇಷವಾದಂತ ಕರುಣಾಮಯ್ಯ ಶಕ್ತಿಯನ್ನ ಪಡೆದಂತ ತಾಯಿಯೇ ಸ್ಕಂದ ಮಾತಾ ದೇವಿ. ಸೊ ಈ ಅವತಾರವನ್ನ ನಾವು ಇಂದಿನ 5ನೇ ದಿವಸದಲ್ಲಿ ಆ ತಾಯಿಗೆ ಆರಾಧನೆ ಮಾಡ್ತಾ ಆ ತಾಯಿಯ ಪರಿಪೂರ್ಣ ಶಕ್ತಿಯನ್ನ ಪ್ರೀತಿಯನ್ನ, ಹೇಗೆ ಒಂದು ತಾಯಿ ತನ್ನ ಮಗುವನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ, ಅಷ್ಟು ಒಂದು ಕರುಣಾಮಯಿಯಾಗಿ ತನ್ನ ತಾಯ್ತನದ ಒಂದು ಪರಿಪೂರ್ಣ ಶಕ್ತಿಯನ್ನ ಆ ಮಗುವಿಗೆ ದಾರಿ ಎರಿತಾಳೋ ಅಂತ ಶಕ್ತಿ ಆ ತಾಯಿಯ ಮಕ್ಕಳು ನಾವೆಲ್ಲರೂ ಕೂಡ. ಸೊ ಹಾಗಾಗಿ ಆ ತಾಯಿಯನ್ನ ಆರಾಧಿಸುವುದರ ಮುಖೇನ ಸೊ ಇಂಥ ಒಂದು ಕರುಣೆ, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಈ ಎಲ್ಲ ಒಂದು ಶಕ್ತಿಯನ್ನ ನಾವು ಕೂಡ ಅದನ್ನು ಪಡ್ಕೊಳ್ಬೇಕು ಅಂತ ಈ ಒಂದು 5ನೇ ದಿವಸದ ತಾಯಿಯ ಅವತಾರವನ್ನು ನಾವು ಆರಾಧನೆ
ಮಾಡೋದ್ರ ಮುಖೇನ ಸೊ ನಾವು ಇಂಥ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಯಾವಾಗ ನಾವು ನಮ್ಮ ಒಂದು ಪ್ರಬುದ್ಧತೆ ಅವಸ್ಥೆಯಿಂದ ತಾಯ್ತನದ ಅವಸ್ಥೆಗೆ ಹೋಗ್ತೀವಿ, ಆಗ ನಿಮ್ಗೆ ಎಲ್ರಿಗೂ ಅನುಭವ ಆಗಿದೆ, ಇಲ್ಲಿ ಇರುವಂತವ್ರೆಲ್ರಿಗೂ ತಾಯ್ತನ ಎನ್ನುವಂಥದ್ದು ಅದೊಂದು ವಿಶೇಷವಾದಂತಹ ಕ್ಷಣಗಳವದು. ಆ ಕ್ಷಣಗಳು ಸೊ ನಾವು ಒಂದು ಕರುಣೆಯಿಂದ ನೋಡಿ, ಮಗು ಎಷ್ಟೊಂದು ತಪ್ಪು ಮಾಡತ್ತೆ, ಹೆಜ್ಜೆಗೂ ಏನೆಲ್ಲ ಮಾಡ್ಬೋದು, ಆದ್ರೂ ಕೂಡ ನಾವು ಅದನ್ನೆಲ್ಲವನ್ನು ಹೇಗೆ ಭೂತಾಯಿ ತನ್ನೆಲ್ಲ ಮಕ್ಕಳ ಒಂದು ವಧೆಯನ್ನು ಕೂಡ ಲೆಕ್ಕಿಸದೆ ಅದನ್ನೆಲ್ಲ ತಡ್ಕೊಳ್ತಾಳೋ ಅಂತ ಒಂದು ಸಹನಾ ಶಕ್ತಿ ತಾಯಿಗೆ ಬರ್ತಾ ಹೋಗುತ್ತೆ. ಇದರಿಂದ ಅವಳ ಪ್ರಬುದ್ಧತೆ, ಅವಳ ಶಕ್ತಿ ಮತ್ತೆ ಹಿಮ್ಮಡಿ ಆಗ್ತಾ ಹೋಗುತ್ತೆ. ಯಾವಾಗ ತಾಯಿ ಆಗ್ತಾಳೆ ಒಂದು ಹೆಣ್ಣು, ಸೊ ಅವಾಗ ಅವಳ ಶಕ್ತಿ ಹಿಮ್ಮಡಿ ಆಗ್ತಾ ಹೋಗುತ್ತೆ. ಸೊ ಇಂತಹ ಒಂದು ಶಕ್ತಿಯ ಅನುಭವ ಪಡೆದ ನಾವೆಲ್ಲರೂ ಧನ್ಯರು. ಸೊ ಇಂಥ ಒಂದು ಶಕ್ತಿಗೆ ಇನ್ನೊಂದು ಶಕ್ತಿ ಸೇರಿದಾಗ ಸೊ ಏನೆಲ್ಲ ಒಂದು ಇಡೀ ಭೂಲೋಕವನ್ನ ಕಾಪಾಡ್ಬೋದು ಎನ್ನುವಂಥದ್ದನ್ನ ಈ ಒಂದು ಅವತಾರದಲ್ಲಿ ನಮ್ಗೆ ಹೇಳುವಂತದ್ದು. ಅಂದ್ರೆ ನಾವು ಜನ್ಮ ಕೊಟ್ಟಂತಹ ಮಕ್ಕಳು, ನಾವೊಂದು ಶಕ್ತಿ ಆದ್ರೆ, ಒಂದು ತಾಯಿಯ ಒಂದು ಪರಿಪೂರ್ಣ ಶಕ್ತಿ ನಾವಾದ್ರೆ, ನಮಗೆ ಹುಟ್ಟುವಂತಹ ಮಗು ಅಲ್ವಾ, ಅದು ಇನ್ನೊಂದು ಶಕ್ತಿಯಾಗಿ ನಾವು ಬೆಳೆಸಬೇಕು. ತಾಯಿ ಹೇಗೆ ತನ್ನ ಮಗುವಿಗೆ ಬಾಲ್ಯದಲ್ಲಿಯೇ ಒಂದು ಆಳವಾದಂತ ಪ್ರೇಮವನ್ನ ಕೊಟ್ಟು ಸೊ ಪರಿಪೂರ್ಣ ಶಕ್ತಿಯಾಗಿ ಬೆಳೆಸಿದ್ಲು. ಸೊ ಈ ಒಂದು ಪ್ರಪಂಚದಲ್ಲಿರುವಂತಹ ಆ ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕೋದಕ್ಕೆ ತಯಾರು ಮಾಡಿದ್ಲು. ಸೊ ಇಲ್ಲಿ ಇಡೀ ಜಗತ್ತನ್ನ ಕಾಪಾಡೋದಕ್ಕೆ ಆ ಒಂದು ಶೂರತನ, ಧೀರತನ ಇರುವಂತಹ ಒಂದು ಮಗುವನ್ನ ತಯಾರು ಮಾಡಿದ್ಲು. ಸೊ ಅಂಥ ಒಂದು ಶಕ್ತಿ ಪ್ರತಿಯೊಬ್ಬ ತಾಯಿಗೂ ಕೂಡ ಇರ್ಬೇಕು ಅನ್ನುವಂಥದ್ದನ್ನ ಈ ತಾಯಿ ಈ ಅವತಾರದಲ್ಲಿ ತೋರಿಸುವಂತದ್ದು. ಸೊ ಹಾಗಾಗಿ ಒಂದು ತಾಯಿ ತನ್ನ ಮಗುವನ್ನ ಗರ್ಭದಲ್ಲಿರುವಾಗ್ಲೇ ತಯಾರು ಮಾಡಬೇಕು ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಅವತಾರದಲ್ಲಿ. ಯಾಕೆಂದ್ರೆ ಗರ್ಭದಲ್ಲಿ ಇರುವಾಗ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಮಾತಾಡೋದು ಎಲ್ಲವೂ ಕೂಡ ಆ ಮಗುಗೆ ಆ ಫೀಲಿಂಗ್ಸ್ ಹೋಗ್ತಾ ಇರುತ್ತೆ, ಆ ಎನರ್ಜಿ ಹೋಗ್ತಾ ಇರುತ್ತೆ ತಾಯಿ ಮೂಲಕ. ಸೊ ಅಂತ ಅವಸ್ಥೆಯಲ್ಲಿಯೇ ತಾಯಿ ತನ್ನ ಗರ್ಭದಲ್ಲಿದ್ದಂತಹ ಮಗುವಿಗೆ ಎಲ್ಲ ವಿದ್ಯೆಗಳನ್ನ ತಾಯಿ ಧಾರೆ ಎರಿತಾಳೆ. ಸೊ ಹಾಗೇನೆ ಬಾಲ್ಯ ಅವಸ್ಥೆಯಲ್ಲಿ ಆ ಮಗುವಿಗೆ ಕೊಡ್ಬೇಕಾಗಿರುವಂತ ಎಲ್ಲ ಸಂಸ್ಕಾರವನ್ನ ತಾಯಿ ಕೊಡ್ತಾಳೆ. ಎಂತ ಸಂಸ್ಕಾರ ನಮ್ಗಳ ತರ ನೀನ್ ಓದ್ಬೇಕು, ನೀನ್ ಬೆಳಿಬೇಕು, ನೀನ್ ದುಡ್ಡು ಸಂಪಾದನೆ ಮಾಡ್ಬೇಕು, ನಮ್ಮನ್ನೆಲ್ಲ ಕಾಪಾಡಬೇಕು, ನಾವು ವಯಸ್ಸಾದ್ಮೇಲೆ ನೀವು ನಮ್ಮನ್ನ ನೋಡ್ಕೋಬೇಕು ಅಂತ ತಾಯಿ ಬೆಳೆಸಿಲ್ಲ. ನಾವು ಅದೇ ಕಾನ್ಸೆಪ್ಟ್ ಅಲ್ಲಿ ಬೆಳೆಸ್ತಾ ಹೋಗ್ತೀವಲ್ವಾ, ಅದಕ್ಕೆ ನಮ್ಗೆ ನೋವುಗಳು ಮುಂದೆ ಬರ್ತಾ ಹೋಗೋದು. ಈ ಒಂದು ತಾಯಿಯಾಗಿ ಮಗುವನ್ನ ಹೇಗೆ ಬೆಳೆಸ್ಬೇಕು ಎನ್ನುವಂಥದ್ದನ್ನ ಈ ಒಂದು ಸ್ಕಂದ ಮಾತಾ ದೇವಿಯ ಅವತಾರದಿಂದ ನಾವು ಪಡ್ಕೊಳ್ಬೇಕಾಗಿರುವಂತ. ತಾಯಿ ಜಗತ್ತಿನ ಕಲ್ಯಾಣಕ್ಕೋಸ್ಕರ, ಜಗತ್ತಿನಲ್ಲಿದ್ದಂತಹ ಆ ಒಂದು ನೆಗೆಟಿವ್ ನ ಪೂರ್ಣವಾಗಿ ಸಂಹಾರ ಮಾಡೋದಕ್ಕೋಸ್ಕರ ಒಂದು ಪರಿಪೂರ್ಣ ಬಲಯುತವಾಗಿರುವಂತಹ, ಶಕ್ತಿಯುತವಾಗಿರುವಂತಹ ಒಂದು ಆತ್ಮಕ್ಕೆ ತಾಯಿ ಜನ್ಮವನ್ನ ಕೊಟ್ಟಿರುವಂತ ಅಂತಹ ಒಂದು ಶಕ್ತಿಗಳಾಗಿ ನಾವು ಕೂಡ ಇರ್ಬೇಕಿತ್ತು. ಆದ್ರೆ ನಮಗೆ ಅರಿವಿಲ್ಲದೆ ಅಲ್ವಾ, ನಮಗೆ ಅರಿವಿಲ್ಲ. ನಾವು ಯಾಕೆ ಓಕೆ ಎಲ್ರೂ ತಾಯಿ ಮದ್ವೆ ಆಗ್ಲೇಬೇಕು, ಮದ್ವೆ ಆದ್ಮೇಲೆ ಅದವರಿಗೆ ಮಗು ಆಗ್ಬೇಕು, ಮಗುವನ್ನ ಎಲ್ರೂ ಬೆಳೆಸೋ ನಾನು ಬೆಳೆಸ್ಬೇಕು, ಅದೇ ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲರೂ ಬೆಳೆದು ಬಂದಿದ್ವಿ.
ಸೊ ಈ ಒಂದು ಕಾನ್ಸೆಪ್ಟ್ ಇಂದ ಮಕ್ಕಳು ಏನಾಯ್ತು, ಬೇರೆ ಹಾದಿಯನ್ನ ಹಿಡಿಯುವಂತ ಆಗಿದೆ. ಎಲ್ರೂ ಅಲ್ಲ, ನಾನು ಹೇಳ್ತಾ ಇರೋದು ಎಲ್ರೂ ಅದೇ ಹಾದಿ ಅಂತಲ್ಲ. ಸೊ ನಾವು ಸಾಮಾನ್ಯವಾಗಿ ಈಗ ಎಲ್ರೂ ಕೂಡ ಒಬ್ರನ್ನ ನೋಡಿ ಒಬ್ರು, ಕಲಿಯುಗದಲ್ಲಿ ಅದೇ ಅಲ್ವಾ ಕಲಿಯ ಒಂದು ಪ್ರಭಾವ. ಏನಂತ ಹೇಳಿದ್ರೆ ನಮ್ಮ ಒಂದು ಆಂತರಿಕ ಶಕ್ತಿ ಏನಿದೆ ಅದರ ಮುಖೇನ ನಾವು ನಮ್ಮ ಜೀವನದ ಒಂದು ಶೈಲಿಯನ್ನ ನಾವು ಮಾಡ್ಕೊಳ್ಳೋದಿಲ್ಲ. ಸೊ ನಾವ್ ಯಾವಾಗ್ಲೂ ಪಕ್ಕದ ಮನೆಯವ್ರನ್ನ ಫಾಲೋ ಮಾಡ್ತೀವಿ, ಇಲ್ಲ ನಮ್ಮ ಮನೇಲೇ ಇರೋಂತ ಎಲ್ಲ ಬೇರೆಯವ್ರನ್ನ ಫಾಲೋ ಮಾಡ್ತೀವಿ. ಸೊ ಇಲ್ಲ ಅಂದ್ರೆ ಯಾವ್ದಾದ್ರು ಈಗಂತೂ ತುಂಬಾ ಯಾರನ್ನು ನೋಡೋದಿಲ್ಲ, ಹಿರಿಯರ ಮಾತು ಕೇಳೋದಿಲ್ಲ, ಎಲ್ಲದಕ್ಕೂ ಗೂಗಲ್ ಯೂಟ್ಯೂಬ್ ಅಲ್ವಾ, ಎಲ್ಲದಕ್ಕೂ. ಸೊ ಅಲ್ಲೇ ನೋಡ್ಕೊಳ್ಳೋದು. ಮಗುನ್ ಹೇಗ್ ಬೆಳೆಸ್ಬೇಕು ಅದು ಕೂಡ ಗೂಗಲ್. ಅದ್ರಲ್ಲೂ ಈಗ ಒಂದು ಹೊಸ ಕಾನ್ಸೆಪ್ಟ್ ಎ ಅಂತ ಅಲ್ವಾ, ಎಲ್ಲವೂ ಅದೇ ಕೊಡ್ತಾ ಹೋಗುತ್ತೆ. ನಮ್ಗೆ ಏನ್ ಗೊತ್ತಿಲ್ಲ ಅದೇ ಹೇಳತ್ತೆ ಎಲ್ಲ. ಅಮ್ಮನ ಸೃಷ್ಟಿ ಮಾಡಕ್ ಆಗೋದಿಲ್ಲ ಅಷ್ಟೇ, ಅಲ್ಲಿ ಅಪ್ಪ ಅಮ್ಮನನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ ಅಷ್ಟೇ. ಬಿಟ್ರೆ ಎಲ್ಲಾ ಇನ್ಫಾರ್ಮೇಶನ್ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಜೀವನ ಶೈಲಿಯಲ್ಲಿ ನಾವು ಬೆಳೆಸಿದ್ರಿಂದ ಸೊ ನಮಗೆ ಮಕ್ಕಳು ಈಗ ಒಂದು ಅವಸ್ಥೆಯಲ್ಲಿ ಅವರದ್ದೇ ಆದಂತ ದಾಟಿಯಲ್ಲಿ ಅವರು ಅವ್ರ ಜೀವನವನ್ನ ಕಂಡುಕೊಳ್ತಾ ಇದ್ದಾರೆ. ಈಗ ನಾವು ಕೆಲವರಿಗೆ ಮಕ್ಕಳಿಗೆ ತುಂಬಾ ಏನ್ ಮಾಡ್ತೀವಿ, ಬೈದು ಒಡೆದು ಅಲ್ವಾ ಕಲ್ಸಕ್ ಹೋಗ್ತೀವಿ. ಕಷ್ಟ ಅದು. ಯಾವಾಗ ನಾವು ಚಿಕ್ಕ ಮಗುವಿನಲ್ಲಿ ನಾವು ಸಂಸ್ಕಾರವನ್ನ ಕೊಡ್ಲಿಲ್ವೋ, ಸೊ ಈಗ ನಾವು ಅದಕ್ಕೆ ಎಷ್ಟೇ ಹೊಡೆದ್ರು ಬಡಿದ್ರು ಕೂಡ ಅದು ಕೇಳೋದಿಲ್ಲ. ಅದೊಂದು ಪ್ಯಾಟರ್ನ್ ಅಲ್ಲಿ ಅದು ಗಟ್ಟಿಯಾಗಿ ಬೆಳ್ಕೊಂಡ್ ಬಂದಿರುತ್ತೆ ಆ ಒಂದು ಲಕ್ಷಣಗಳು. ಅದರಿಂದ ಹೊರತರ್ಬೇಕಂದ್ರೆ ಕಷ್ಟ ಇವಾಗ ಆಗೋದಿಲ್ಲ. ಈಗ ಏನ್ ನಾವು ಬೆಳೆಸಿದ್ವೋ ಅದರ ಪ್ರಕಾರ ನೀವು ಚಿಕ್ಕದ್ರಲ್ಲಿ ಸಂಸ್ಕಾರವನ್ನ ಕೊಟ್ಟಿದ್ರೆ ಆ ಸಂಸ್ಕಾರಯುತವಾಗಿ ಬೆಳೆದಿದ್ದಾರೆ ಮಕ್ಕಳು. ಆ ಸಂಸ್ಕಾರನ ಬದಲಾವಣೆ ಮಾಡೋದಕ್ಕಾಗಲ್ಲ. ಸೊ ಈಗ ನೀವು ಹೇಳ್ಬೋದು, ಇಲ್ಲ ಮೇಡಮ್ ನಾನ್ ಚಿಕ್ಕದ್ರಲ್ಲಿ ಎಲ್ಲಾನು ಕಲ್ಸಿದೀನಿ ಅವರಿಗೆ ಮಾಡಿದೀನಿ ಅಂತ. ಸೊ ಈಗ ನೀವು ಕಲ್ಸಿರುವಂತದ್ದು ಖಂಡಿತವಾಗ್ಲೂ ಒಂದಲ್ಲ ಒಂದ್ ದಿವಸ ಅದು ಹೊರಗ್ ಬರುತ್ತೆ. ಖಂಡಿತವಾಗ್ಲೂ ಅದನ್ನೇ ಫಾಲೋ ಮಾಡ್ತಾರ ಅವರು. ಈಗ ಅಟ್ ಪ್ರೆಸೆಂಟ್ ಕೆಲವರು ಏನ್ ಮಾಡ್ತಾರೆ, ಸ್ವಲ್ಪ ದಿವಸ ಹೊರಗಡೆ ಪ್ರಪಂಚದಲ್ಲಿ ಎಲ್ಲವೂ ಅದೇ ಸರಿ ಅನ್ನುವಂತ ಭಾವನೆಗಳನ್ನ ತಗೊಳ್ತಾ ಬೆಳೀತಾ ಇರ್ತಾರೆ. ಆದ್ರೆ ಒಂದಲ್ಲ ಒಂದ್ ದಿವಸ ಅವರಿಗೆ ಪಾಠ ಕಲಿಸುತ್ತೆ ಯೂನಿವರ್ಸ್, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಆಗ ನೀವು ಕೊಟ್ಟಂತ ಸಂಸ್ಕಾರದಲ್ಲಿ ಆ ಮಕ್ಕಳಿಗೆ ಜ್ಞಾನೋದಯ ಆಗಿ ಆ ಸಂಸ್ಕಾರದಲ್ಲಿ ಬೆಳೀತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಆ ಸಂಸ್ಕಾರದಲ್ಲಿ ನಾವು ಬೆಳೆಸ್ಬೇಕು ಅನ್ನುವಂಥದ್ದು. ಈಗ ನಾವೆಲ್ಲ ಆಲ್ರೆಡಿ ಒಂದ್ ಹಂತಕ್ಕೆ ಆಗೋಗಿದೆ ನಮ್ದು, ಆದ್ರೆ ಮುಂದಿನ ಪೀಳಿಗೆಗೆ ಸೊ ನಾವು ಇದನ್ನು ತಿಳಿಸಬೇಕು. ಗರ್ಭದಲ್ಲೇ ಸಂಸ್ಕಾರ ಕೊಡ್ಬೇಕು. ಅದಕ್ಕೆಲ್ಲ ಒಂದು ಮೆಥಡ್ ಇದೆ, ಹೇಗೆ ತಾಯಿ ಗರ್ಭದಲ್ಲಿರುವಾಗ ಮಗುವಿಗೆ ಎಲ್ಲವನ್ನ ಕಲಿಸೋದು ಅಂತ. ನೀವು ಮಗು ಆದ್ಮೇಲೆ ಏನು ಆಯಾಸ ಪಡ್ಬೇಕಾಗಿಲ್ಲ, ಅಷ್ಟು ಸುಲಭವಾಗಿ ಮಗುವನ್ನ ಸಾಕ್ಬೋದು. ಸೊ ಮತ್ತೆ ಮಗುವಿನಲ್ಲೇ ಚಿಕ್ಕದ್ರಿಂದಲೇ ಅದಕ್ಕೆ ಕೊಡುವಂತ ಸಂಸ್ಕಾರಗಳನ್ನ ಪರಿಪೂರ್ಣವಾಗಿ ಕೊಟ್ರೆ ಸೊ ಆ ಮಕ್ಕಳು ಎಳೆ ಮಗು ಆಗ ಹುಟ್ಟಿದ ಮಗುವಿನಿಂದಲೇ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ ಎಜುಕೇಶನ್ ಕೊಡುದು. ಸೊ ನಾವ್ ಅನ್ಕೋತೀವಿ ಈ ಮಗುಗೆ ಏನ್ ಗೊತ್ತಾಗತ್ತೆ ಅಲ್ವಾ, ಎಳೆಯದದು, ಅದಕ್ಕೇನಿಲ್ಲ, ಹಾಲು ಕುಡಿಸಿದ್ರೆ ಸಾಕು. ಅದಕ್ಕೆ ಒಂದು ಸುಂದರವಾಗಿ ಡ್ರೆಸ್ ಹಾಕ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಒಂದಷ್ಟು ಫೋಟೋ ಸೆಷನ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನುವಂತ ಕಾನ್ಸೆಪ್ಟ್ ಬಂದಿದೆ. ಈಗ ಫೋಟೋ ಸೆಷನ್ ನಾವು ಮಾಡ್ಬೇಕಾಗಿಲ್ಲ, ಅಲ್ಲಿ ಎಲ್ಲಿ ಸಿಸೇರಿಯನ್ ಆಗುತ್ತಲ್ಲ ಹಾಸ್ಪಿಟಲ್, ಅಲ್ಲೇ ಅದೆಲ್ಲ ಪ್ಯಾಕೇಜ್ ಅಲ್ಲೇ ಬಂದ್ಬಿಡತ್ತಂತೆ. ಸೊ ಎಲ್ಲ ಅಲ್ಲೇ ಆಗ್ಬಿಡತ್ತೆ. ಎಲ್ಲ ಮಗುಗೆ ತೊಟ್ಲಿಗೆ ಹಾಕೋದು ಅಲ್ಲೇ, ಎಲ್ಲಾನು ಅಲ್ಲೇ ಮುಗಿಸ್ಕೊಂಡ್ ಬಂದ್ಬಿಡೋದು ಮನೆಗೆ. ಆತರ ಒಂದು ಕಾನ್ಸೆಪ್ಟ್ ಇವಾಗ ಇರುವಂತದ್ದು. ಯಾವ್ದಕ್ಕೂ ಅರ್ಥ ಕಳ್ಕೊಳ್ಳುವಂತ ಸ್ಥಿತಿಯನ್ನ ನಾವು ತಂದ್ಕೊಂಡಿದೀವಿ. ಎಲ್ಲ ಈಸಿ ಹಾಗಾಗಿ ಆಯಾ ಅಲ್ಲಲ್ಲೇ ಆಗ್ಬಿಡಬೇಕು ಅನ್ನುವಂಥದ್ದು. ನಾವೇನ್ ಖರ್ಚು ಮಾಡ್ತಿದೀವಿ, ಹೇಗೆ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು, ಯಾವ ರೀತಿ ಭಾವಪೂರ್ಣವಾಗಿ ನಾವು ಸೆಲೆಬ್ರೇಟ್ ಮಾಡ್ಬೇಕು ಎನ್ನುವಂಥದ್ದನ್ನ ಆ ಒಂದು ಅರಿವನ್ನ ಮರೆತು ನಮ್ಮ ಸಮಾಜ ಎಲ್ಲೋ ಹೋಗ್ತಾ ಇದೆ.
ಅದನ್ನ ಹಿಡಿದು ನಿಲ್ಲಿಸುವಂತ ಕೆಲಸ ನಮ್ಮ ಒಂದು ಆ, ನಮ್ಮದಾಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಹ್ಮ್ ಮಾರಕವಾಗ್ತಾ ಹೋಗುತ್ತೆ ಮುಂದೆ. ಯಾಕೆ ಗೊತ್ತಾ? ನಮ್ಮ ಕರ್ತವ್ಯ ಈಗ ಇದನ್ನ ಪಾಲಿಸ್ತಾ ಇದ್ರೆ ಮುಂದೆ ಮಾರಕ ನಮ್ಗೆ ಆಗತ್ತೆ. ನೀವ್ ಹೇಳ್ಬೋದು, ಮೇಡಮ್ ನಾವ್ ಇದೊಂದೇ ಅಲ್ವಾ ಜನ್ಮದಲ್ಲಿ, ಮತ್ತೆ ಮತ್ತೆ ಇಲ್ಲಿರ್ತೀವಿ, ನಾವಿರಲ್ವಲ್ಲ, ಏನೋ ಆಗ್ಲಿ ಬಿಡಿ ಅಲ್ವಾ, ಏನೋ ಆಗ್ಲಿ ಬಿಡಿ ಅಲ್ಲ. ನಾವಿವಾಗ ಹೋಗಿ ಮತ್ತೆ ಇನ್ನೊಂದು ಜರ್ನಿಯಲ್ಲಿ ಅಲ್ವಾ, ಇನ್ನೊಂದು ಬರ್ತಲ್ಲಿ ಮತ್ತೆ ನಾವೇ ಹುಟ್ಟು ಬರ್ತೀವಿ. ನಮ್ಗೆ ಸಿಗುವಂತ ಸಂಸ್ಕಾರ ಮತ್ತೆ ನೆಗೆಟಿವ್ ಆಗಿ ಸಿಗ್ಬಾರ್ದಲ್ವಾ? ಆ ಅಥವಾ ಏನ್ ಹೇಳ್ತೀರಾ? ನಾವ್ ಇವಾಗ್ಲೇ ಕಲ್ತ್ಬಿಟ್ಟಿದೀವಿ ಮೇಡಮ್, ಆಮೇಲೆ ನಾವೇ ಅದನ್ನ ಆ ಅದನ್ನ ಮತ್ತೆ ಬೆಳೆಸ್ಕೊತೀವಿ ಅಂತ ಹೇಳ್ತಿದ್ದೀರಾ? ಏನು ಮಾತಾಡಿ. ಹ್ಮ್ ಮುಂದಿನ ಪೀಳಿಗೆಯಲ್ಲಿ ನಾವೇ ಇನ್ನೊಂದು ಮಗುವಾಗಿ ಬರ್ತೀವಲ್ವಾ ಈ ಒಂದು ಸಮಾಜದಲ್ಲಿ. ಸೊ ಬರುವಾಗ ನಮ್ಗೆ ಮತ್ತೆ ಸಿಗ್ಬೇಕು ಎಲ್ಲ ಸಂಸ್ಕಾರ. ಸಿಗ್ಬೇಕಂದ್ರೆ ನಾವು ಉಳಿಸ್ಬೇಕು ಇವಾಗ. ಅದಕ್ಕೋಸ್ಕರ ನೋಡಿ, ಇಂಥ ಒಂದು ವಿದ್ಯೆಗಳು ಏನಿದೆ ನಮ್ಮ ಒಂದು ಹ್ಮ್ ಈ ಜೀವನದ ಒಂದು ಶೈಲಿಯಲ್ಲಿ ನಾವು ಬೆಳೆದು ಅದನ್ನ ಪರಿಪೂರ್ಣತೆಯೆಡೆಗೆ ತಗೊಂಡೋಗುವಂತಹ ವಿದ್ಯೆ ನಮ್ಮ ವೇದಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಇಂಥ ಒಂದು ಪುರಾಣಗಳಲ್ಲಿ ನಮಗೆ ಆ ಒಂದು ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ನಾವು ಹೇಗೆ ನೋಡಿ, ಇವಾಗ ನಮ್ಗೆ ಏನೆಲ್ಲ ಕಥೆಗಳು, ನಮಗೆ ಪೌರಾಣಿಕವಾಗಿ ಕಥೆಗಳಿದೆ, ಸೊ ಅದೆಲ್ಲವೂ ಕೂಡ ನಮ್ಮನ್ನ ನಾವು ಒಂದು ಹಂತಕ್ಕೆ ನಮ್ಮನ್ನ ತಿದ್ದುಕೊಳ್ಳೋದಕ್ಕೆ, ಸೊ ನಮ್ಮನ್ನ ನಾವು ಪರಿಪೂರ್ಣವಾಗಿ ಆ ಒಂದು ಪಾತಲ್ಲಿ, ಆ ಒಂದು ಜೀವನದ ದಾಟಿಯಲ್ಲಿ ನಾವು ತಗೊಂಡು ಹೋಗೋದಕ್ಕೆ, ಪರಿಪೂರ್ಣ ಜೀವನದ ಅನುಭವ ನಾವು ಪಡ್ಕೊಳ್ಳೋದಕ್ಕೆ ಆ ಅರಿವು ಇರುವಂತಹದ್ದು ವೇದ ಜ್ಞಾನ. ನಾವಂತೂ ಕಲಿಯೋಕ್ಕಾಗಿಲ್ಲ, ಬಟ್ ಮುಂದಿನ ಹಂತದಲ್ಲಿ ಕಲಿಯೋ ಪ್ರಯತ್ನವನ್ನ ಮಾಡೋಣ, ಮತ್ತೆ ಮಕ್ಕಳಿಗೆ ಆ ಜ್ಞಾನವನ್ನ ಕೊಡಿಸುವಂತ ಪ್ರಯತ್ನ ಮಾಡೋಣ. ಸೊ ಇಲ್ಲಿವರೆಗೂ ಏನಾಗಿತ್ತು ಅಂದ್ರೆ ವೇದ ಒಂದೇ ಪಂಗಡದವರು ಕಲಿಬೇಕಾಗಿರುವಂತದ್ದು, ಇದು ಎಲ್ರಿಗೂ ಅಲ್ಲ ಸೊ ಎನ್ನುವಂತ ಕಾನ್ಸೆಪ್ಟ್ ಇತ್ತು. ಅದು ಹಾಗಲ್ಲ, ಆ ರೀತಿ ಅಲ್ಲ ಇದ್ದದ್ದು. ಸೊ ಏನಂದ್ರೆ ಯಾರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅದನ್ನ ಕಲ್ತ್ರು ಅಷ್ಟೇ, ಆದ್ರೆ ಅದೊಂದು ಪಂಗಡವಾಗಿ ಬೆಳೀತು. ಅದು ಹಾಗೆ ಆ ಕಾನ್ಸೆಪ್ಟ್ ಆ ರೀತಿ ಅಲ್ಲ, ಆಗಿರಬಾರ್ದು. ಸೊ ಅದಕ್ಕೋಸ್ಕರ ಸೊ ನಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ನಾವೇ ಪುಷ್ ಮಾಡೋಣ. ನೀವು ವೇದ ಜ್ಞಾನವನ್ನ ಕಲೀರಿ, ಮೊಮ್ಮಕ್ಕಳಿಗೆ ಕಲ್ಸಿ, ಮೊಮ್ಮಕ್ಕಳಿಗೆ ಕೊಡ್ಬೇಕು ಆ ಜ್ಞಾನವನ್ನ. ಅದನ್ನ ಕೊಟ್ಟಾಗ ಸೊ ಅವರು ಆ ಒಂದು ನಿಟ್ಟಿನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೇರವಾಗಿ ಧ್ಯಾನಕ್ಕೆ ಹೋಗೋಣ. ಸ್ವಲ್ಪ ನೀರ್ ಕೂತ್ಕೊಳ್ಳಿ, ನೀರ್ ಕುಡಿದು ಕೂತ್ಕೊಳ್ಳಿ. ಯಾರಾದ್ರೂ ಏನಾದ್ರೂ ಕೇಳೋದಿದ್ಯಾ? ಓಕೆ, ಈಗ ಇಷ್ಟು ದಿವಸ ನೀವು ಧ್ಯಾನ ಮಾಡಿದಿರಿ, 4 ದಿವಸ, ನಿಮ್ಮ ಅನುಭವ ಏನು? ಏನಾಗ್ತದೆ? ಏನಾದ್ರೂ ವ್ಯತ್ಯಾಸ ಇದೆಯಾ? ನಿಮ್ಮ ದಿನನಿತ್ಯ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತಿದ್ಯಾ? ನಿಮ್ಮ ಭಾವನೆಗಳಲ್ಲಿ, ಮನಸ್ಸಲ್ಲಿ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಶಾರೀರಿಕವಾಗಿ ಏನಾದ್ರೂ ವ್ಯತ್ಯಾಸ ಆಗ್ತಾ ಇದೆಯಾ?
ಆಕ್ಟಿವ್ನೆಸ್ ಜಾಸ್ತಿ ಆಗಿದೆ, ಆಕ್ಟಿವ್ ಆಗ್ತಾ ಇದೆ ಬಾಡಿ, ಆಕ್ಟಿವ್ ಆಗ್ತಾ ಇದೆ. ಓಕೆ, ವೆರಿ ಗುಡ್. ಹಗೂರ ಆಗ್ತಾ ಇದೆ, ಮೈ ಭಾರ ಇಲ್ಲ ಓಕೆ, ಆತರ. ಖುಷಿ ಆಗುತ್ತೆ. ಓಕೆ, ಗುಡ್. ನಮ್ಮ ಬಾಡಿ ಸ್ವಲ್ಪ ಎಕ್ಸೆಸ್ ಹೀಟ್ ಆಗ್ತಾ ಇದೆ ಅಂತ ನೀರೆಲ್ಲ ಕುಡಿತಾ ಇದೀವಿ, ಬಟ್ ಎಕ್ಸೆಸ್ ಹೀಟ್ ಆಗ್ತಾ ಇದೆ. ತುಂಬಾ ಹೀಟ್ ಆಗತ್ತೆ ನೋಡಿ. ಯಾವಾಗ ನಾವು ಈ ಒಂದು ಶಕ್ತಿಯ ಧ್ಯಾನವನ್ನ ಮಾಡ್ತೀವಿ, ಶಕ್ತಿಯ ಆರಾಧನೆ ಮಾಡ್ತೀವಿ, ಅವಾಗ ನಮಗೆ ಅರಿವಿಲ್ಲದಾಗಿ ಶಕ್ತಿಯ ಸಂಚಾರವಾಗ್ತಾ ಹೋಗುತ್ತೆ ನಮ್ಮ ಶರೀರದಲ್ಲಿ. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು ನಿಮ್ದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ. ಸೊ ಶಕ್ತಿ ಯಾವಾಗ ಅರಿಯುತ್ತೆ ಅವಾಗ ನಮ್ಗೆ ನೀರ್ ಜಾಸ್ತಿ ಕುಡಿಬೇಕಂತ ಫೀಲ್ ಆಗ್ತಾ ಬರುತ್ತೆ. ನೀರ್ ಹೆಚ್ಚಿಗೆ ಕುಡಿಬೇಕು, ಚೆನ್ನಾಗಿ ನೀರ್ ಕುಡಿಬೇಕು. ನಂಗೆ ನೀರ್ ಬೇಕು ಅನ್ಸ್ದಾಗೆಲ್ಲ ನೀರ್ ಕುಡೀರಿ, ಯಾಕೋ ಜಾಸ್ತಿ ಕುಡಿತಾ ಇದ್ದೀನಿ ಅಂತ ಅನ್ಕೊಳ್ಳೋದು ಬೇಡ. ಶರೀರಕ್ಕೆ ಹೇಳುತ್ತೆ ಆ ಒಂದು ಶಕ್ತಿಯನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಹೆಚ್ಚು ನೀರನ್ನ ಕೊಡ್ಬೇಕು. ನೀರು ಜಾಸ್ತಿ ಕುಡಿಬೇಕು ಅನಿಸ್ತಾ ಇದೆ. ಹೌದು, ನಾನ್ ಬಿಸಿಲಿಗೆ ಅನ್ಕೊಂಡೆ. ಆದ್ರೆ ಊಟ ಅಷ್ಟು ಮಾಡ್ಬೇಕನ್ಸಲ್ಲ. ಹೌದು. ಇದು ಯಾರೆಲ್ಲ ಈ ಸಮಯದಲ್ಲಿ ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಈ ತರ ತಗೊಳ್ಳದೆ ಸ್ವಲ್ಪ ಇನ್ನೂ ಕಮ್ಮಿ ಮಾಡ್ತೀವಿ, ಸೊ ಅವರಿಗೆ ಇನ್ನೂ ಹೆಚ್ಚು ಶರೀರದಲ್ಲಿ ಹಗುರತೆ ಮತ್ತು ಎನರ್ಜಿ ಲೆವೆಲ್ ಹೆಚ್ಚಾಗ್ತಾ ಬರುತ್ತೆ ಇನ್ನು. ಅಂತ ಮತ್ತೆ ಇನ್ನೊಂದು ಏನಂದ್ರೆ, ಯಾರಿಗೆ ತುಂಬಾ ನಿದ್ರೆ ಬರ್ತಿದೆ? ಎಲ್ರಿಗೂ ನಿದ್ದೆ ಕಡಿಮೆ ಆಗಿದೆ ಮೇಡಮ್. ಹೌದು. ಹೇಳಿ ಪುಷ್ಪಾಜಿ, ಆಂಡ್ರಾಯ್ಡ್ ನಿಮ್ಗೂ ನಿದ್ರೆ ಬರ್ತಿದೆ ಅಂತನಾ? ಓಕೆ. ಕೂತ್ಕೊಂಡ್ ಕೇಳ್ತಾ ಇದ್ರು ಜೋರಾಗಿ ನಿದ್ದೆ ಬರುತ್ತೆ, ಬೇರೆ ದಿವಸ ನಿದ್ದೆ ಬರೋದಿಲ್ಲ ಇಷ್ಟೊತ್ತಿಗೆ. ಲಾಲಿ ಆಡ್ದಂಗ್ ಇರುತ್ತಲ್ಲ, ಇದ್ರೆ ಮಧ್ಯಾಹ್ನದೊತ್ತು ಮಲಗ್ತಾ ಇದ್ದೆ ಸ್ವಲ್ಪ. ಈಗ ಮಧ್ಯಾಹ್ನ ಬೆಳಿಗ್ಗೆಯಿಂದ ಆಕ್ಟಿವ್ ಆಗಿರ್ತೀನಿ. ನೀವು ಇಲ್ಲಿ ಕ್ಲಾಸ್ ಶುರುವಾದ ಕೂಡ್ಲೆ ನಿದ್ದೆ ಬರ್ಲಿಕ್ಕೆ ಶುರುವಾಗ, ನಿಮ್ ಮಾತು ಕೇಳ್ತಾ ಇದ್ರೆ ಹಾಗೆ ಜೋಗುಳ ಹಾಡ್ದಂಗ ಆಗ್ತದೆ, ನಿದ್ದೆ ಬರ್ಲಿಕ್ಕೆ ಶುರುವಾಗ್ತದೆ. ಮ್ಯಾಮ್ ಎಲ್ರಿಗೂ ಕತೆ ಹೇಳಿ ಹೇಳಿ ಮಲಗಿಸ್ತಾ ಇದ್ದೀರ. ಇಷ್ಟ ದಿವಸ ಸೀರಿಯಲ್ ನೋಡ್ತಾ ಇದ್ರು ಅನ್ಸುತ್ತೆ ಎಲ್ರು. ಸೀರಿಯಲ್ ನೋಡೋದು ಬೇಡ ಅಂತ ಕೂಡ್ಸಿರೋದು. ಹಾಗೆ ಮಧ್ಯಾಹ್ನ ಹೊತ್ತು ತುಂಬಾ ನಿದ್ದೆ ಬರ್ತಾ ಇತ್ತು. ಇವಾಗ ಸ್ವಲ್ಪ ಆಕ್ಟಿವ್ನೆಸ್ ಇದೆ, ಮತ್ತೆ ನಿದ್ದೆನೂ ಕಮ್ಮಿ ಆಗಿದೆ ಈಗ ಹಗಲೊತ್ತಲ್ಲಿ. ಗ್ರೇಟ್, ಉಲ್ಟಾ ಆಗಿದೆ. ಇಲ್ಲ, ತುಂಬಾ ಆಕ್ಟಿವ್ನೆಸ್ ಇದೆ, ನಂಗೆ ಆಶ್ಚರ್ಯ ಅನಿಸ್ತು. ಹಂಗೂ ಬೇಗ ಎದ್ದಿರ್ತೀವಿ, ಎಲ್ಲ ಆಗಿರತ್ತೆ. ಅದೇನೋಪ್ಪ ಗೊತ್ತಿಲ್ಲ. ದೇವಿ ಮಹಿಮೆ, ದೇವಿ ಮಹಾತ್ಮೆ, ಅದು ಮಹಿಮೆ. ಹೌದು, ಯಾರಿಗೆ ಏನ್ ಕೊಡ್ಬೇಕು ಅದ್ ಕೊಡ್ತಾಳ ತಾಯಿ. ನಿದ್ರೆ ಇಲ್ಲ ಅಂತವ್ರಿಗೆ ನಿದ್ರೆ ಆಲ್ರೆಡಿ ಇರೋರಿಗೆ ಸ್ವಲ್ಪ ಆಕ್ಟಿವ್ನೆಸ್. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಹಾಗೆ ಧ್ಯಾನದಲ್ಲಿ ನಿದ್ದೆಗೆ ಹೋಗುದನ್ನ ಬಿಡಿಸಿ ನಮ್ಗೆ. ಧ್ಯಾನದಲ್ಲಿ ಕೂತಾಗ್ಲೇನೆ 1-2 ದಿನ ಸರಿ ನಿದ್ದೆ ಹೋಗ್ಬಿಟ್ಟಿದ್ದೆ. ನೀವ್ ಹೇಳ್ತೀರ ಸುಪ್ತ ಮನಸ್ಸಿಗೆ ಹೋಗಿರುತ್ತೆ ಅಂತ, ಅದ್ ಎಷ್ಟು ಹೋಗಿರುತ್ತೆ ಗೊತ್ತಿಲ್ಲ. ಆ ನಿದ್ದೆ ಕಡಿಮೆ ಮಾಡಿಸಿ ನಮ್ಗೆ ಧ್ಯಾನಕ್ಕೆ. ಇಲ್ಲ, ಹೋಗತ್ತೆ, ಅದು ಹೋಗತ್ತೆ ಒಳಗಡೆ ಹೋಗತ್ತೆ. ಸೊ ಅದು ಒಳಗಡೆಯಿಂದ ನಿಮ್ಗೆ ಆ ಒಂದು ಇಂಟ್ಯೂಷನ್ಸ್ ಬರುತ್ತೆ ನಿಮ್ಗೆ. ಏನ್ ಡಿಸಿಷನ್ ತಗೋಬೇಕು, ಏನ್ ಸರಿ ಮಾಡಿ, ಅದೆಲ್ಲ ನೀವೇನ್ ಇವಾಗ ಕೊಡ್ತೀರಾ ಅದು ತಂತಾನೆ ಬರುತ್ತೆ. ಅದ್ರಲ್ಲೂ ನೈಟ್ ಕೊಡುವಾಗ ಖಂಡಿತವಾಗ್ಲು ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಕೂರುತ್ತೆ. ಆಮೇಲೆ ಈ ಒಂದು ದೇವಿ ಧ್ಯಾನ ಮಾಡುವಾಗ ಎಲ್ರಿಗೂ ಏನಂದ್ರೆ ಸ್ವಲ್ಪ ತಾಮಸ ಗುಣ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೇನೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಹೇಳೋದು. ಈ ಸಮಯದಲ್ಲಿ ತಾಮಸ ಗುಣ ಜಾಸ್ತಿ ಆಗ್ತಾ ಬರುತ್ತೆ. ಸ್ವಲ್ಪ ಮೊದ್ಲೇ
ಈ ಒಂದು ದೇವಿ ಆರಾಧನೆ ತಾಮಸ ಗುಣ, ಮತ್ತೆ ಈರುಳ್ಳಿ ತಗೊಂಡ್ರೆ ಇನ್ನೂ ಜಾಸ್ತಿ ತಾಮಸ ಗುಣ ಆಗುತ್ತೆ. ಹಾಗೆ ಈಗ ನೇರವಾಗಿ ಧ್ಯಾನ ಮಾಡೋಣ. ನೇರ ಕೂತ್ಕೊಳ್ಳೋಣ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. 1 minute ಮಾಡಿದ್ದೆ, ಮ್ಯೂಟ್ ಮಾಡಿ. ವಿಡಿಯೋ ಆನ್ ಮಾಡ್ಕೊಂಡ್ ಮಾಡಿ ಧ್ಯಾನ. ಏನು ಸುಮ್ನೆ ಕೂರುತ್ತಾನೆ, ಯಾರು ನೋಡಲ್ಲ, ಯಾರು ಧ್ಯಾನಕ್ಕೆ ಹೋಗಿರ್ತಾರೆ. ಕಣ್ಮುಚ್ಕೊಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ನಾನು ಮೊದ್ಲಿಗೆ ನೋಡುವಾಗ ಎಲ್ಲ ಬರೀ ಸ್ಕ್ರೀನ್ ಎಲ್ಲ ಕ್ಲೋಸ್ ಆಗಿದ್ರೆ ಏನೋ ನನ್ ಪಾಡಿಗೆ ನಾನು ಧ್ಯಾನ ಮಾಡ್ತೀನಿ ಅಂತ, ಆಮೇಲೆ ನಾನ್ ಎದುರೆ ಕೊಟ್ಟೋಗ್ಬಿಡ್ತೀನಿ ಆಮೇಲೆ ಯಾರಿಲ್ಲ ಅಂತ. ಹಾಗೆ ಶಶಿಕಲಾಜಿ ಕಾಲಿಗೇನೆ ಚಕ್ರ ಕಟ್ಕೊಂಡಿದ್ದಾರೆ, ಎಲ್ಲ ಹೊರಟಿದ್ದಾರೆ ಅನ್ಸುತ್ತೆ. ಇಷ್ಟೊಂದು ಶಬ್ದದಲ್ಲಿ ಧ್ಯಾನ ಮಾಡ್ತಾ ಇದೀರಂದ್ರೆ ಗ್ರೇಟ್. ಓಕೆ, ಹಾ. ಸೊ ಮುದ್ರಾ, ದೇವಿ ಮುದ್ರಾ ಹಾಕೊಳ್ಳಿ. ಯೋನಿ ಮುದ್ರಾ. ಓಕೆ, ನೆಕ್ಸ್ಟ್ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಮಾತಾಡೋಕ್ಕಾಗಲ್ಲ ಅಂದ್ರೆ ನನ್ಗೆ ಕೇಳ್ತಲ್ಲ ನೀವು ಮಾತಾಡಿದ್ರೆ. ಓಕೆ, ಸರಿ. ನಾನು ಸ್ವಲ್ಪ ವಿವರ ಕೊಡ್ತೇನೆ, ಪ್ರಾರಂಭ ಮಾಡ್ತೀನಿ. ಮತ್ತೆ ನೀವೇನು ಮಾತಾಡಿದ್ರೆ ಇವಾಗ ನಂಗೆ ನೆಕ್ಸ್ಟ್ ಕೇಳಿಸಲ್ಲ, ನಾನು ಇದು ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ನಾವು ನೇರ ಕುತ್ಕೋಣ. ಬೆನ್ನು ನೇರವಾಗಿರ್ಬೇಕು, ಕತ್ತು ನೇರವಾಗಿಟ್ಕೋಣ. ಸೊ ಹಾಗೆ ಎರಡೂ ಕೈಯಲ್ಲೂ ನೋಡಿ ಈ ರೀತಿ ಕಿರು ಬೆರಳು, ರಿಂಗ್ ಫಿಂಗರ್ ಮತ್ತೆ ಮಧ್ಯದ ಬೆರಳು, ಸೊ ಈ ಮೂರನ್ನ ಲಾಕ್ ಮಾಡ್ಬೇಕು. ಹೀಗೆ ಒಂದಕ್ಕೊಂದು ಸೇರ್ಸ್ಕೋಬೇಕು. ಮತ್ತೆ ನಿಮ್ಮ ತೋರು ಬೆರಳು ಎರಡನ್ನ ಒಟ್ಟಿಗೆ ಈ ತರ ಸೇರಿಸಿ ಮುಂದೆ ಸ್ಟ್ರೇಟ್ ಇಟ್ಕೋಬೇಕು. ಸೊ ಹೆಬ್ಬೆರಳನ್ನ ಎರಡು ಒಟ್ಟಾಗಿ ಈ ರೀತಿ ಸೇರಿಸ್ಬೇಕು. ಸೊ ಇದನ್ನ ನಾವು ಹೀಗೆ ನಮ್ಮ ಮಡಿಲ್ ಮೇಲೆ ಇಟ್ಕೋತೀವಿ ಈ ರೀತಿ. ಇದನ್ನ ನಾವು ಯೋನಿ ಮುದ್ರಾ ಅಂತ ಕರಿತೀವಿ, ಅಥವಾ ದೇವಿ ಮುದ್ರಾ ಅಂತ ಹೇಳ್ಬೋದು. ಓಕೆ, ಸೊ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ನಮ್ಮ ಒಂದು ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ಇದು ಫೋಕಸ್ಡ್ ಆಗಿ ನಾವು ಧ್ಯಾನಕ್ಕೆ ಇಳಿಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತೆ ನಮ್ಮ ಮುಖ್ಯವಾಗಿ ಇದು ನಮ್ಮ ಒಂದು ಗರ್ಭಕೋಶದ ಒಂದು ಆರೋಗ್ಯವನ್ನ ಮುಖ್ಯವಾಗಿ, ಮತ್ತೆ ಪುರುಷರಿಗೆ ಪ್ರಾಸ್ಟೇಟ್ ಗ್ರಂಥಿಗಳು ಏನಿದೆ ಅದು ಕೂಡ ಆರೋಗ್ಯವಾಗಿಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ನಮಗೆ ಹೊರ ಪ್ರಪಂಚದಲ್ಲಿ ನಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಎಮೋಷನ್ಸ್ ನ ಯಾವಾಗ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ತೀವಿ ಅವಾಗ ನಮ್ಮಲ್ಲಿ ಪ್ರಶಾಂತವಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇದು ಈ ಒಂದು ಮುದ್ರಾದಿಂದ ಹೊರ ಪ್ರಪಂಚದಲ್ಲಿ ನಮಗೆ ಬರುವಂತ ಎಲ್ಲ ಸಮೃದ್ಧಿ, ಐಶ್ವರ್ಯ, ಸೊ ಇದೆಲ್ಲವೂ ಕೂಡ ನಮ್ಗೆ ಪ್ರಾಪ್ತವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಯೋನಿ ಮುದ್ರವನ್ನ ದೇವಿಯ ಆರಾಧನೆ ಸಾಮಾನ್ಯವಾಗಿ ಎಲ್ಲಾ ಸಂದರ್ಭದಲ್ಲೂ ಈ ಒಂದು ಮುದ್ರ ಹಾಕಿ ಮಾಡೋದಿಲ್ಲ. ಸೊ ಯಾರಿಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ, ಸೊ ಅಂತವರೆಲ್ಲ ಇದನ್ನ ನಿರಂತರವಾಗಿ ಪ್ರತಿನಿತ್ಯ ಹಾಕಿ ಮಾಡ್ತಾರೆ. ಸೊ ಇಲ್ಲ ಅಂತಂದ್ರೆ ಆಗಾಗ ಒಂದು ಯಾವಾಗ ನೀವು ಫ್ರೈಡೇಸ್ ಧ್ಯಾನ ಮಾಡ್ತೀರಾ, ಮಂಗಳವಾರ ಅಥವಾ ದೇವಿ ಧ್ಯಾನ ಮಾಡ್ಲಿಕ್ಕೆ ಕೂರ್ತೀರಾ, ಜಪ ಮಾಡಿ ಆ ನಂತರ ಧ್ಯಾನ ಕೂರ್ತೀರಾ, ಆಗ ಈ ಒಂದು ಮುದ್ರಾ ಹಾಕಿ ಕೂರ್ಬೋದು. ಓಕೆ, ಸೊ ಈಗ ನಾವು ಧ್ಯಾನದಲ್ಲಿ 3 ಮಂತ್ರಗಳನ್ನ ಪಠನೆ ಮಾಡ್ತೀವಿ. ಸೊ ಅದರಲ್ಲಿ ಇವತ್ತು ಓಂ ದೇವಿ ಸ್ಕಂದ ಮಾತಾಯೈ ನಮಃ ಒಂದು, ಸೊ ಇನ್ನೊಂದು ಓಂ ದುಂ ದುರ್ಗಾಯ ನಮಃ. ಸೊ ಮತ್ತೊಂದು ಚಾಮುಂಡಿ ದೇವಿಯ ಒಂದು ಮಂತ್ರವನ್ನ ಹೇಳ್ತೀವಿ.
ಅದರಲ್ಲಿ ಬೀಜ ಮಂತ್ರವನ್ನ ಉಪಯೋಗಿಸ್ತೀವಿ. ಓಂ ಹೈಂ ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಸೊ ಇದಿಷ್ಟು 3 ಮಂತ್ರಗಳನ್ನು ನಾವು 21 ಬಾರಿ ಉಚ್ಚಾರ ಮಾಡ್ತೀವಿ. ನಾನು ಅದನ್ನ ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ, ಅದರ ಪ್ರಕಾರ ನೀವು ಮಾಡ್ತಾ. ಓಕೆ, ನೇರ ಕೂತ್ಕೊಳ್ಳಿ, ಬೆನ್ನು ನೇರ, ಕತ್ತು ನೇರ. ಸೊ ಇಲ್ಲಿ ಏನಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದು ಏನೂ ಇಲ್ಲ, ಆ ತರ ಒಂದು ಭಾವನೆಯಿಂದ ಕೂತ್ಕೊಳ್ಳಿ. ಸೊ ನಾನೊಂದು ಮಗುವಿನ ಸ್ಥಿತಿಯಲ್ಲಿದ್ದೀನಿ. ಮಗು ಹೇಗೆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡುತ್ತೆ, ಅದಕ್ಕೆ ಏನು ಗೊತ್ತಿಲ್ಲ. ಸೊ ಜಸ್ಟ್ ಕೇಳ್ತಾ 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 ಸೊ ಇಟ್ ವಿಲ್ ಗೋ. ಸೊ ಆ ರೀತಿ ಒಂದು ಮನಸ್ಥಿತಿಯನ್ನ ತಂದುಕೊಳ್ತಾ ಸೊ ನೀವು ಧ್ಯಾನದಲ್ಲಿ ಪೂರ್ಣವಾಗಿ ಇಳಿಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬನ್ನಿ. ಶರೀರವನ್ನ ನೇರ ಇಟ್ಕೊಳ್ಳಿ. ಮತ್ತೊಮ್ಮೆ ಕತ್ತು ನೇರವಾಗಿರ್ಲಿ, ಮೃದುವಾಗಿ ಕಣ್ಮುಚ್ಚಿ. ಶರೀರವನ್ನ ಗಮನಿಸಿ. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿರುವಂತಹ ಕ್ರಿಯೆಗಳ ಮುಖೇನ ಶರೀರ ದಣಿದಿದೆ, ಶರೀರದಲ್ಲಿ ವ್ಯತ್ಯಾಸವಾಗಿದೆ. ಆ ಶರೀರಕ್ಕೆ ಮಾನಸಿಕವಾಗಿ ವಿಶ್ರಾಂತಿಯನ್ನು ಕಲ್ಪಿಸಿ. ಆಳವಾದ ವಿಶ್ರಾಂತಿ ಸ್ಥಿತಿಗೆ ಜಾರಿ ಬಿಡಿ. ನೆತ್ತಿಯ ಭಾಗದಿಂದ ಪಾದದವರೆಗಿನ ಪರಿಪೂರ್ಣ ಶರೀರದ ಎಲ್ಲ ಅಂಗಾಂಗಗಳಲ್ಲೂ ವಿಶ್ರಾಂತಿಯ ಧಾರೆಯು ಹರಿಯಲಿ. ಪಾದದಿಂದ ಹಿಡಿದು ಹಾಗೆ ಮೇಲ್ಮುಖವಾಗಿ ಎಲ್ಲ ಅಂಗಾಂಗಗಳನ್ನ ಗಮನಿಸುವುದರ ಮುಖೇನ ಪೂರ್ಣವಾಗಿ ಮನಸ್ಸಿನಿಂದ ಶರೀರದ ಎಲ್ಲ ಅಂಗಾಂಗಗಳನ್ನ ಬಿಡುಗಡೆ ಮಾಡ್ತಾ ಶರೀರ ಬೇರೆ ಮನಸ್ಸು ಬೇರೆ ಎನ್ನುವಂತ ಭಾವನೆಯನ್ನ ಜಾಗೃತ ಮಾಡ್ಕೊಳ್ಳಿ. ಈಗ ಶರೀರವು ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನಿಮ್ಮ ಬಾಹ್ಯ ಮನಸ್ಸಿನಲ್ಲೂ ಕೂಡ ಯಾವುದೇ ಆಲೋಚನೆಗಳಿಲ್ಲ. ಪೂರ್ಣವಾಗಿ ಆರಾಮದಾಯಕ ಸ್ಥಿತಿಯಲ್ಲಿ ಸಮತ್ವದಿಂದ ಕೂಡಿದೆ. ಅಂಥ ಒಂದು ಮನಸ್ಥಿತಿ ಈ ಒಂದು 4 ದಿನಗಳ ಪರಿಪೂರ್ಣ ಧ್ಯಾನದ ಮುಖೇನ ಮನಸ್ಸು ಸಮತೋಲನಗೊಂಡಿದೆ. ಈ ಒಂದು ಬಾಹ್ಯ ಮನಸ್ಸನ್ನು ಕೂಡ ಆಳವಾದ ವಿಶ್ರಾಂತಿ ಸ್ಥಿತಿಗೆ ಜಾರಿ ಬಿಡಿ. ಇನ್ನಷ್ಟು ಆಳವಾದ ವಿಶ್ರಾಂತಿಯನ್ನು ಕಲ್ಪಿಸಿ. ಮತ್ತಷ್ಟು ಆಳವಾದ ವಿಶ್ರಾಂತಿ. ಈಗ ನಾನು ಹೇಳುವಂತಹ ಸೂಚನೆಗಳನ್ನ ನಿಮ್ಮ ಒಳ ಮನಸ್ಸು ಕೇಳಿಕೊಳ್ಳಲಿ. ನಿಮ್ಮ ಉಸಿರಾಟದ ಕಡೆ ನಿಮ್ಮ ಗಮನವಿರಲಿ. ಉಸಿರಾಟವನ್ನೇ ಗಮನಿಸ್ತಾ ಬನ್ನಿ. ಸಹಜವಾದ ಉಸಿರಾಟ, ನಿಧಾನಗತಿಯಲ್ಲಿ ನಡೀತಾ ಇರುವಂತಹ ಉಸಿರಾಟವನ್ನ ಆದಷ್ಟು ಮಂದಗತಿಯಲ್ಲೇ ಇರಿಸಿಕೊಳ್ತಾ ಗಮನಿಸ್ತಾ ಬನ್ನಿ. ನಾನು ಹೇಳುವಂತಹ ವಿಚಾರಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ.
ನಿಮ್ಮ ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರವನ್ನ ಗಮನಿಸ್ತಾ ಇದ್ದೀರಿ. ನಿಮ್ಮ ಸೂಕ್ಷ್ಮ ಶರೀರದೊಂದಿಗೆ ನಿಮ್ಮ ಸ್ಥೂಲ ಶರೀರವು ಪೂರ್ಣವಾಗಿ ಹಗೂರಗೊಂಡಿದೆ, ಒಂದು ಟ್ರಾನ್ಸ್ಪರೆಂಟ್ ಶರೀರವಾಗಿ ಕಾಣಿಸ್ತಾ ಇದೆ. ಈ ಒಂದು ಶರೀರದೊಂದಿಗೆ ಮೇಲ್ಮುಖವಾಗಿ ನಾವು ಈ ಒಂದು ಹಗೂರತೆಯಿಂದ ಮೇಲೆ ಸಂಚಾರವನ್ನು ಮಾಡ್ತಾ ಇದ್ದೇವೆ. ಮೇಲ್ಮುಖವಾಗಿ ನಿಧಾನವಾಗಿ ಮೇಲೆ ಹೋಗ್ತಾ 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 ಅಂತರಿಕ್ಷದಲ್ಲಿ ಅದೊಂದು ಕಪ್ಪು ಬಣ್ಣದ ಮತ್ತು ಮಿನುಗುವಂತಹ ತಾರೆಗಳ ನಡುವಿನಲ್ಲಿ ನಾವು ಕುಳಿತಿದ್ದೇವೆ. ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಸ್ಥೂಲ ಶರೀರವು ಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕತೆಯಿಂದ ಒಳಗಿನ ಎಲ್ಲ ಅಂಗಾಂಗಗಳು ಕಣ್ಣಿಗೆ ಕಾಣ್ತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ ನಾಡಿಗಳು, ನಮ್ಮ ಶಕ್ತಿಯ ಆಗರಗಳು ಎಲ್ಲವೂ ಗೋಚರಕ್ಕೆ ಬರ್ತಾ ಇದೆ. ನಮ್ಮ ಮನಸ್ಸಿನ ಶಕ್ತಿಯ ಮುಖೇನ ಈ ಎಲ್ಲ ಚಕ್ರಗಳ ಆ ಪರಿಪೂರ್ಣ ಅರಿವನ್ನ ಹಾಗೂ ಮೂರನೇ ಕಣ್ಣಿನ ಮುಖೇನ ಅದರ ದೃಶ್ಯವನ್ನ ಕೂಡ ನಾವು ನೋಡ್ತಾ ಅನುಭವ ಕೂಡ ಮಾಡ್ತಾ ಇದ್ದೇವೆ. ಗಮನಿಸಿ. ಮೂಲಾಧಾರ ಚಕ್ರದಿಂದ ಸಹಸ್ರಾರದವರೆಗೆ ಇಡೀ ಶರೀರದ ಪರಿಪೂರ್ಣ ಎಲ್ಲ ಅಂಗಾಂಗಗಳನ್ನು, ಗ್ರಂಥಿಗಳನ್ನು, ಜೀವಕೋಶಗಳನ್ನು, ಸ್ನಾಯುಗಳನ್ನು, ಶರೀರದ ಕಣ ಕಣವನ್ನು ಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಟಿರುವಂತಹ ಈ ಚಕ್ರಗಳ ಕಡೆಗೆ ಗಮನವನ್ನು ಹರಿಸೋಣ. ಒಂದೊಂದು ಚಕ್ರದಲ್ಲೂ ಕೂಡ ಆ ದೇವಿಯ ಅವತಾರವು ಪೂರ್ಣವಾಗಿ ಜಾಗೃತಗೊಂಡು ಸ್ಥಿತವಾಗಿರುವಂತಹ ಆ ತಾಯಿಯ ಶಕ್ತಿಯ ಪರಿಪೂರ್ಣತೆಯು ಇಲ್ಲಿ ಅನುಭವಕ್ಕೆ ತಂದುಕೊಳ್ಳಿ. ಮೂಲಾಧಾರ ಚಕ್ರವನ್ನ ಗಮನಿಸಿ. ಆ ಅನುಭವವನ್ನ ಪೂರ್ಣವಾಗಿ ಅನುಭವಿಸಿದ್ದೇವೆ. ತಾಯಿಯ ಸ್ಥಿತಿ, ಅದರ ಅನುಭವವನ್ನ ಪಡೆಯಿರಿ. ಹಾಗೆ ಮೂಲಾಧಾರದಿಂದ 2 ಇಂಚು ಮೇಲೆ ಸ್ಥಿತವಾಗಿರುವಂತಹ ನಾಭಿಯಿಂದ ತಳಭಾಗದಲ್ಲಿರುವಂತಹ ಸ್ವಾದಿಷ್ಠಾನ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿ. 6 ದಳಗಳಿಂದ ಕೂಡಿರುವಂತಹ ವಿಶೇಷವಾದಂತಹ ಶಕ್ತಿಯು ಜಾಗೃತಗೊಂಡು ದೇವಿಯ ಸ್ಥಿರತೆಯನ್ನ, ಆ ಒಂದು ಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಆ ತಾಯಿಗೆ ನಮ್ಮ ನಮನಗಳನ್ನ ಅರ್ಪಿಸ್ತಾ, ಹಾಗೆ ಮಣಿಪುರ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಾ 10 ದಳಗಳಿಂದ ಕೂಡಿರುವಂತಹ ದಶ ಪ್ರಾಣಗಳನ್ನ ಬಿಂಬಿಸುವಂತಹ ಈ ಒಂದು ಚಕ್ರದಲ್ಲಿ ಪ್ರಾಣಮಯ ಶಕ್ತಿಯು ಆಳವಾಗಿ ಅಡಗಿದೆ. ಪ್ರಾಣಮಯ ಕೋಶದ ಪರಿಪೂರ್ಣತೆಗಾಗಿ ಈ ಒಂದು ಚಕ್ರವು ನಿರಂತರವಾಗಿ ಶಕ್ತಿಯ ವರ್ಧನೆ ಮಾಡ್ತಾ ಇದೆ. ಗಮನಿಸಿ. ಹಾಗೆ ಮೇಲ್ಮುಖವಾಗಿ ಎದೆಯ ಗೂಡಿನ ಮಧ್ಯಭಾಗದಲ್ಲಿ ಸ್ಥಿತವಾಗಿರುವಂತಹ ಅನಾಹತ್ ಚಕ್ರ
12 ದಳಗಳು ವಿಶೇಷವಾದಂತಹ ಪ್ರಾಪಂಚಿಕದಲ್ಲಿ ಬಾಂಧವ್ಯವನ್ನು ಉಂಟು ಮಾಡುವಂತಹ ಮತ್ತು ನನ್ನ ಮತ್ತು ಭಗವಂತನ ನಡುವಿನ ಬಾಂಧವ್ಯವನ್ನ ಜೋಡಿಸುವಂತಹ ಮಹಾನ್ ಚೈತನ್ಯದ ಶಕ್ತಿ ಈ ಒಂದು ಅನಾಹತ ಚಕ್ರ. ಹಾಗೆ ಆ ಶಕ್ತಿಯನ್ನ ಅಲ್ಲೇ ಸ್ಥಿತಗೊಳಿಸ್ಕೊಳ್ತಾ ಆ ತಾಯಿಗೆ ಶರಣಾಗತಿ ಹೊಂದುತ್ತಾ ಈಗ ನಮ್ಮ ಗಮನ ನಮ್ಮ ಗಂಟಲಿನ ಭಾಗದಲ್ಲಿರುವಂತಹ ವಿಶುದ್ಧಿ ಚಕ್ರದಲ್ಲಿ ಸ್ಕಂದ ಮಾತಾ ದೇವಿಯ ಆ ಪರಿಪೂರ್ಣ ಕರುಣಾಮಯಿ ವಾತ್ಸಲ್ಯಮಯಿ ಪ್ರೇಮಮಯಿ ಶಕ್ತಿಯು ಈ ಒಂದು ವಿಶುದ್ಧಿ ಚಕ್ರದಲ್ಲಿ ಜಾಗೃತಗೊಂಡಿದೆ. ವಿಶುದ್ಧಿ ಚಕ್ರದಲ್ಲಿ 16 ದಳಗಳಿವೆ. ಪೂರ್ಣವಾಗಿ ಅರಳಿ ನಿಂತಿದೆ. ಕಡು ನೀಲಿ ಬಣ್ಣದಿಂದ ಕೂಡಿದ್ದು ವಿಶೇಷವಾದಂತಹ ಶಕ್ತಿಯು ಬಿಡುಗಡೆ ಆಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಈ ಭಾಗದಲ್ಲಿ ಸ್ಕಂದ ಮಾತಾ ದೇವಿಯು ಸ್ಥಿತಗೊಂಡು ಪರಿಪೂರ್ಣ ವಾಕ್ಪಟುತ್ವವನ್ನ, ವಾಕ್ ಚಾತುರ್ಯವನ್ನ, ಸಂಗೀತದ ಆ ಪರಿಪೂರ್ಣ ಆಕರ್ಷತೆಯನ್ನ, ಮಾತುಗಾರಿಕೆಯನ್ನ, ಭಾಷಣಕಾರರ ಆ ಒಂದು ಪರಿಪೂರ್ಣ ಸೂಕ್ಷ್ಮತೆಯನ್ನ, ಈ ಒಂದು ಶಕ್ತಿಯ ಅಡಗಿರುವಂತಹ ವಿಶುದ್ಧಿ ಚಕ್ರದಲ್ಲಿ ಪೂರ್ಣವಾಗಿ ತಾಯಿಯು ಸ್ಥಿತಗೊಂಡು ವಿಶೇಷವಾದಂತಹ ಶಕ್ತಿಯ ಅನುಭೂತಿ ಆಗ್ತಾ ಇದೆ. ಗಮನಿಸಿ. ತಾಯಿ ಸ್ಕಂದ ಮಾತಾ ದೇವಿಯು ಇಲ್ಲಿ ಜಾಗೃತಗೊಂಡಿದ್ದಾಳೆ. ಆ ತಾಯಿಗೆ ಮಾನಸಿಕವಾಗಿ ಪೂರ್ಣವಾದಂತಹ ಪೂಜೆಯನ್ನ ಸಲ್ಲಿಸೋಣ. ಆ ತಾಯಿಗೆ ದೀರ್ಘದಂಡ ನಮನಗಳನ್ನ ಹಾಕ್ತಾ ತಾಯಿಯ ಪಾದಗಳಿಗೆ ನಾನಾ ವಿಧವಾಗಿರುವಂತಹ ಪರಿಮಳ ಪುಷ್ಪದಿಂದ ಅರ್ಚನೆ ಮಾಡಿ ವಿಶೇಷವಾಗಿರುವಂತಹ ನೈವೇದ್ಯವನ್ನ ತಾಯಿಗೆ ಅರ್ಪಿಸುತ್ತ ಧೂಪದಾರತಿ, ದೀಪದಾರತಿ, ಕರ್ಪೂರದಾರತಿ, ಬೆಳಗುತ್ತ ಗಂಧದ ಆ ಒಂದು ಪರಿಮಳವನ್ನ ಅರ್ಪಿಸುತ್ತ ಕರ್ಪೂರದ ಆರತಿಯನ್ನು ಬೆಳಗೋಣ. ಗಂಟೆಯನ್ನ ಬಾರಿಸ್ತಾ ಕರ್ಪೂರದ ಆರತಿಯ ಈ ಒಂದು ಸಂಚಲನ ವಿಶೇಷವಾದಂತ ಶರೀರದಲ್ಲಿ ವಿಭಿನ್ನವಾಗಿರುವಂತ ವೈಬ್ರೇಷನ್ ಆಗ್ತಾ ಇದೆ. ಗಮನಿಸಿ. ಈ ಒಂದು ತಾಯಿಗೆ ಮಂತ್ರದ ಉಚ್ಚಾರಣೆಯ ಮುಖೇನ ಮಂತ್ರದ ಅರ್ಚನೆಯನ್ನ ಮಾಡೋಣ. ಓಂ ಸ್ಕಂದ ಮಾತೆ, ಓಂ ದೇವಿ ಸ್ಕಂದ ಮಾತಾಯೈ ನಮಃ ಎನ್ನುವಂತ ದೇವಿ ಮಂತ್ರವನ್ನ ಹೇಳೋಣ 21 ಬಾರಿ. ಓಂ ದೇವಿ ಸ್ಕಂದ ಮಾತಾಯೈ ನಮಃ.
ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಓಂ ದೇವಿ ಸ್ಕಂದಮಾತಾಯೇ ನಮಃ. ಈ ಮಂತ್ರದ ಉಚ್ಚಾರಣೆ ಮುಖೇನ ಆಗಿರುವಂತಹ ಅನುಭವವನ್ನು ಅನುಭವಿಸ್ತಾ ಓಂ ದುಂ ದುರ್ಗಾಯೇ ನಮಃ ಎನ್ನುವಂತಹ ದುರ್ಗಾದೇವಿಯ ಪಠಣವನ್ನು ಮಾಡೋಣ. ಓಂ ದುಂ ದುರ್ಗಾಯೇ ನಮಃ. 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 ಈ ಒಂದು ಮಂತ್ರ ಪಠಣದಿಂದ ಆಗಿರುವಂತಹ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ಶಾರೀರಿಕವಾಗಿ ಗಮನಿಸಿ. ಈಗ ಆ ತಾಯಿ ಚಾಮುಂಡಿ ದೇವಿಯ ಅವತಾರದಲ್ಲಿ ಆರಾಧಿಸುವ ಮಂತ್ರ ಪಠಣವನ್ನು ಮಾಡೋಣ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ.
ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ನಮಃ. ಇಡೀ ಶರೀರದಲ್ಲಿನ ಚಕ್ರಗಳ ಆ ಒಂದು ಕಂಪನಗಳನ್ನು ಸೂಕ್ಷ್ಮವಾಗಿ ಅರಿವಿ. ಈ ಒಂದು ಮಂತ್ರಗಳ ಉಚ್ಚಾರವನ್ನು ಮಾಡ್ತಾ 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 ದೇವಿಯ ಸ್ವರೂಪದಲ್ಲಿ ನಾವೇ ಮುಳುಗಿ ವಿಶೇಷವಾಗಿರುವಂತಹ ಶಕ್ತಿಯ ಅನುಭೂತಿ ಆಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ.
ಈ ಒಂದು ಸ್ಕಂದ ಮಾತಾ ದೇವಿಗೆ ಪೂರ್ಣವಾಗಿ ಶರಣಾಗತಿ ಹೊಂದುತ್ತಾ ವಿಶೇಷವಾದಂತಹ ಜ್ಞಾನದ ಅನುಭೂತಿಯನ್ನ ಕರುಣಿಸಿರುವಂತಹ ಆ ಮಹಾ ಚೈತನ್ಯಕ್ಕೆ ಪೂರ್ಣವಾಗಿ ಶರಣಾಗತಿ ಹೊಂದುತ್ತಾ ವಿಭಿನ್ನವಾದ ವಿಶೇಷವಾದಂತಹ ಚೈತನ್ಯದ ಶಕ್ತಿಯು ಆವಿರ್ಭವಿತವಾಗಿದೆ. ವಿಶುದ್ಧಿ ಚಕ್ರದಲ್ಲಿ ಜಾಗೃತಗೊಂಡಂತ ಶಕ್ತಿಯು ಪೂರ್ಣವಾಗಿ ಚೈತನ್ಯದ ಅದ್ಭುತಿಯಾಗುವುದನ್ನು ಸೂಕ್ಷ್ಮವಾಗಿ ಗಮನಿಸಿ.
ಸಂಪೂರ್ಣವಾಗಿ ತಾಯಿಯ ಆ ಒಂದು ಮಡಿಲಲ್ಲಿ ಇಳಿದು ಪೂರ್ಣವಾಗಿ ಶರಣಾಗತಿ ಹೊಂದಿದೆ. ವಿಶೇಷವಾದಂತಹ ಶಕ್ತಿಯ ಅನುಭೂತಿಯಾಗಿದೆ. ಅದನ್ನು ಹಾಗೆ ಉಳಿಸ್ಕೊಳ್ತಾ ಅಂತರಾಳದಲ್ಲಿ ಆಳವಾಗಿ ಇಳಿದಿರುವಂತ ನಿಮ್ಮ ಮನಸ್ಸನ್ನು ಎಚ್ಚರಗೊಳಿಸ್ತಾ ನಿಧಾನವಾಗಿ ಹೊರಬನ್ನಿ. ನಿಧಾನವಾಗಿ ಹೊರಬನ್ನಿ. ನಿಧಾನವಾಗಿ ಹೊರಬನ್ನಿ. ಎರಡು ಕೈಗಳನ್ನು ಮುಚ್ಚಿ ಇಲ್ಲ, ನಾ ಎತ್ತಿಲ್ಲ. ನೀವೇ ಮಾಡ್ರಿ. ಓಂ ಜಿ ಮೇಡಮ್, ಬಸ್ ನಲ್ಲಿ ಇದ್ರುನು ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು. ಎಲ್ಲಾರು ಕೇಳೋರು ಮಲಗಿದಾಳ ಅಂತಂದು, ಬಟ್ ನಾನು ಮುದ್ದೆ ಹಾಕಿ ಚೆನ್ನಾಗಿ ಧ್ಯಾನ ಮಾಡಿದೆ. ಹೂವಿನ ಕೆರೆ, ಕುಂದಾಪುರ, ಉಡುಪಿ ಮಧ್ಯೆ ಕೋಟೇಶ್ವರ ಹೂವಿನ ಕೆರೆಯಲ್ಲಿ ವಾದಿರಾಜರ ಇದು ಜನ್ಮ ದಿನ ಇತ್ತು. ನಮ್ದು ಅತ್ತೆ ಊರದು, ನಮ್ಮೂರಲ್ಲೇ ಬರುತ್ತೆ. ಅತ್ತೆ ಊರು ಕೋಟೇಶ್ವರ. ಉಡುಪಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಪ್ರಸಾದ್ ತಗೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನಂದು ಚೆನ್ನಾಗಿ ಧ್ಯಾನ ಆಯ್ತು. ಗಣಪತಿ ನೋಡ್ಕೊಂಡು ಹೋಗಿ, ಅಣೆಗುಡ್ಡಿ ಗಣಪತಿ ನೋಡ್ಕೊಂಡು ಹೋಗಿ ಚೆನ್ನಾಗಿ. ಇಲ್ಲ, ಅದು ಹೋಗ್ಲಿಲ್ಲ, ಈ ಕಡೆ ಬಂದ್ವಿ, ಟೈಮ್ ಆಗಿತ್ತು ಅಂತ. ಸೊ ಯಾರೆಲ್ಲ ಧ್ಯಾನ ಮಾಡಿದ್ರಿ? ನಿಮ್ಮ ಅನುಭವ? ಮಾಡಿದ್ವಿ ಮೇಡಮ್, ಚೆನ್ನಾಗಿತ್ತು. ನನ್ನೇ ಬಿಡಕ್ ಆಗ್ತಿಲ್ಲ, ತಲೆಯೆಲ್ಲ ಭಾರ ಅಂದಾಗ ಆಗುತ್ತೆ. ನಮಸ್ತೆ ಮೇಡಮ್. ಫುಲ್ ತಲೆ ಎಲ್ಲ ಭಾರ ಆಯ್ತ್ರಿ ಮೇಡಮ್. ಬೇಗ ನಿದ್ದೆ ಮಾಡಿದ್ದೆ ಬೇಸರಿ ಹೋಗುತ್ತೆ. ಫುಲ್
ಆ, ಇದು ಸೌಂಡ್ ಮಾಡ್ಬೇಕಂತ ಚೀರ್ಬೇಕಂತ ಅನಿಸ್ಬಿಡ್ತಾರೆ ಮೇಡಮ್ ಮಿಡಲ್ ಒಂದ್ ಸ್ವಲ್ಪ. ಓಕೆ. ಅಂದ್ರೆ ನಿಮ್ ಒಳಗಡೆ ನೀವು ಹಿಡಿದಾಗ ನಿಮ್ಮ ಎಮೋಷನ್ಸ್ ನಿಮ್ಗೆ ಆತರ ಮಾಡುತ್ತೆ. ಫುಲ್ ಒಂದೆರಡ್ ಸಲ ಹಂಗಾಯ್ತ್ರಿ ಮೇಡಮ್, ಏನೋ ಹೊರಗ್ ಬಂದ್ಬಿಡ್ಲೇನೋ ಅಂತ ಅನಿಸ್ಬಿಡ್ತು, ಆತರ ಆಗ್ಬಿಡ್ತು. ಲಾಸ್ಟಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತ್ರಿ ಸ್ವಲ್ಪ. ನನಗೆ ತುಂಬಾ ಕಣ್ಣಲ್ಲೇ ನೀರ್ ಬಂದ್ಬಿಡ್ತು, ಏನಕ್ಕೂ ಗೊತ್ತಾಗ್ಲಿಲ್ಲ. ಅದೇ ಆಗತ್ತೆ, ಅದೆಲ್ಲ ಕೆಲವೆಲ್ಲ ಒಳಗಡೆ ಇರೋಂತ ಎಮೋಷನ್ಸ್ ಎಲ್ಲ ಹೊರಗ್ ಬರುತ್ತೆ. ಇಟ್ಸ್ ಆಲ್ ಗುಡ್. ನಮಸ್ತೆ ಮೇಡಮ್. ನಂಗೆ ನಿದ್ದೆನೆ ಹೋಗ್ಬಿಟ್ಟಿದೀನಿ, ಮಂತ್ರಗಳೇ ಕೇಳಿಸ್ತಾ ಇಲ್ಲ. ಆಮೇಲೆ ಎಚ್ಚರ ಆಯ್ತು, ಅದೇನೋ ಅಂತ ನಿದ್ದೆ ಹೋಗ್ಬಿಡ್ತು. ಇಲ್ಲ, ನಾನೊಂದ್ ಸತ್ಯ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ದುರ್ಗಾ ಏನ್ ಹೇಳಿದ್ರನೇ ಗೊತ್ತಿಲ್ಲ. ಏನ್ ಆಹಾ ಏನ್ ರಾಗ, ಅದು ಖುಷಿ ಆಗ್ತಿತ್ತು. ಆಮೇಲೆ ಎಚ್ಚರ ಅದೇ ಸರಿಯಾಗಿ ಮಲಗಲಿಲ್ಲ. ಒಟ್ಟಲ್ಲಿ ನಿದ್ರೆ ಆದ್ರೂ ಆಯ್ತಲ್ಲ ಅವ್ರಿಗೆ ಚೆನ್ನಾಗಿ. ಓಕೆ. ಮಂಗಳಾರತಿಗಳು. ಹ್ಮ್. ಶುಭರಾತ್ರಿ. ಶುಭ. ಎಲ್ರ ಜೊತೆಗೆ ಓಂಜಿ ಮೇಡಮ್, ಮಾಡ್ತಾ ಇದೀವಿ. ಅದು ಧ್ಯಾನಕ್ಕಿಂತ ಮುಂಚೆ ಹೇಳಿದ್ರಿ, ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಎಲ್ಲ ನಮ್ ಸಂಸ್ಕಾರ ಕೊಡ್ತೀವಿ, ಆಮೇಲೆ ಇದು ಅದ ಯಾವ ರೀತಿ ಸ್ಕಂದ ಮಾತ ಅದು ಹೇಳ್ತಾ ಇದ್ರಿ. ಈಗ ನಾವು ನಾವಂದ್ರೆ ನಾನು ಅಂತಲ್ಲ, ಜನರಲ್ ಆಗಿ ಮಕ್ಕಳಿಗೆಲ್ಲ ಚೆನ್ನಾಗೇ ಸಂಸ್ಕಾರ ಕೊಟ್ಟಿರ್ತೀವಿ. ದೊಡ್ಡವರಾದ್ಮೇಲೆ ಅದೆಲ್ಲ ಮರ್ತಿ ಬಿಡ್ತಾರಲ್ಲ, ಯಾಕೆ ಅಂತ. ಅದೇ ಬೆಳೀತಾ ಬೆಳೀತಾ ಹೊರ್ಗಡೆ ಪ್ರಪಂಚದ್ದು ಏನು ಸಂಸ್ಕಾರ ಇದೆಯಲ್ಲ ಅದನ್ನ ತಗೊಳುತ್ತೆ ಮಕ್ಳು ಬೆಳೀತಾ ಬೆಳೀತಾ. ಆದ್ರೆ ಒಂದಲ್ಲ ಒಂದ್ ದಿವಸ ನೀವೇನ್ ಕೊಟ್ಟಿದ್ದೀರಾ ಆ ಸಂಸ್ಕಾರ ಜಾಗೃತ ಆಗತ್ತೆ ಅವರಿಗೆ. ಒಂದ್ ದಿವಸ ಅದು ಜ್ಞಾನೋದಯ ಆಗತ್ತೆ ತಂತಾನೆ. ನೀವ್ ಕೊಟ್ಟಿದ್ರೆ ಅದು ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರುತ್ತೆ. ಯಾಕಂದ್ರೆ ಇವಾಗ ನಾವು ಬೆಳೆದು ಬಂದಂತದ್ದು ಕೂಡು ಕುಟುಂಬ. ಪ್ರತಿಯೊಂದನು ನಮ್ಮ ಹಿರಿಯರು ಹಿಂಗ್ ಮಾಡು ಹಂಗ್ ಮಾಡು, ಮುಂದೆ ನಿಮ್ ಗಂಡನ ಮನೆಗೆ ಉಪಯೋಗ ಆಗುತ್ತೆ, ಈ ರೀತಿ ಒಂಥರ ಹೇಳ್ತಾ ನಮ್ ಕೆಲಸ ಮಾಡಿಸ್ತಾ ಇದ್ರು. ನಾವು ಮದ್ವೆ ಆದ್ಮೇಲೆ ತುಂಬಾ ಕೂಡು ಕುಟುಂಬನೇ ಇದ್ವಿ, 4 ಜನ ಅಣ್ಣ ತಮ್ಮಂದಿರು. ಮಕ್ಳಿಗೆಲ್ಲಾ ಒಳ್ಳೆ ಸಂಸ್ಕಾರನೇ ಕೊಟ್ಟಿದ್ದೀವಿ. ಅದು ಎಲ್ಲ ಮರ್ತಿದಾರಲ್ಲ ಅಂತ ಅನ್ಸುತ್ತೆ ಇದೆಲ್ಲ. ಅದೇ ಬೆಳೀತಾ ಬೆಳೀತಾ ಬೇರೆ ಹೊರ್ಗಡೆದನ್ನ ತಗೋತಾರೆ. ಆಮೇಲೆ ಜೊತೆಗೆ ನೀವೇನಾದ್ರುವೆ ನಿಮ್ಮ ಒಂದು ಕುಟುಂಬದಲ್ಲಿ ನೀವೇನಾದ್ರುವೆ ಆ ಸಫರಿಂಗ್ ಅಂತ ನೋಡಿದ್ರೆ ಮಕ್ಕಳು ಅದ್ರ ವಿರುದ್ಧವಾಗಿ ಹೋಗ್ತಾರೆ. ನಮ್ ತಂದೆ ತಾಯಿ ಇಷ್ಟೆಲ್ಲ ಎಲ್ರಿಗೂ ಮಾಡಿದ್ರು ಕೂಡ ಅವರಿಗೆ ನೋವು ಉಂಟಾಗತ್ತೆ ಅಂತ ಯಾವಾಗ ಮಕ್ಳು ನೋಡುತ್ತವೆ, ಆಗ ಅದ್ರ ವಿರುದ್ಧ ಹೋಗಕ್ ಶುರು ಮಾಡ್ತಾರೆ ಮಕ್ಳು, ಡೈರೆಕ್ಷನ್ ಚೇಂಜ್ ಮಾಡ್ತಾರೆ ಅವಾಗ. ಅದಾಗೋದು ಉಂಟು. ಸೊ ಅದು ಒಂದ್ ಚಾನ್ಸ್, ಅದು ಕೂಡ ಆಗಿರ್ಬೋದು. ಅದು ಹೊರಗಿನ ಪ್ರಪಂಚದ ಜ್ಞಾನವನ್ನ ತಗೊಂಡು ಸೊ ಅವ್ರದೇ ತನ್ನ ಒಂದು ಸ್ವಂತ ಒಂದು ಸಂಸ್ಕಾರವನ್ನ ಬೆಳೆಸ್ಕೊಂಡಿರ್ತಾರೆ. ಆದ್ರೆ ಒಳ್ಳೇದು ಅಂತ ಏನಿದೆ ಅಲ್ಲ, ಆ ಒಳ್ಳೆಯ ಸಂಸ್ಕಾರ ನಾವು ಯಾವತ್ತೂ ಅದು ಒಳಗಡೆ ಇರುತ್ತೆ. ಅದನ್ನ ಯಾವತ್ತಾದ್ರೂ ಒಂದ್ ದಿವಸ ಜಾಗೃತ ಆಗತ್ತೆ. ಸೊ ಏನಂದ್ರೆ ಅವರಿಗೆ ಕೆಟ್ಟದ್ದು ಮಾಡಿದಾಗ ಏನ್ ಅನುಭವ ಆಗತ್ತೆ ಅನ್ನೋದು ಅವರಿಗೂ ಅನುಭವ ಆದ್ರೆ ಮಾತ್ರ ಅವ್ರು ಕಲಿಯೋದು, ಸ್ಟ್ರಾಂಗ್ ಆಗಿ ಆ ಒಂದು ಒಳ್ಳೆ ಸಂಸ್ಕಾರನ ರೂಢಿಸ್ಕೊಳ್ಳೋದು.
ಸೊ ಹಾಗಾಗಿ ಆ ಅನುಭವನ ಆಗೋದಕ್ಕೆ ಈ ದಾರಿನ ಚೂಸ್ ಮಾಡ್ತಾರೆ. ಆ ನಂತರ ಮತ್ತೆ ಅವರು ಕಲಿತಾರೆ. ಕಲಿತು ಆ ನಂತರ ಮತ್ತೆ ಅದೇ ಸಂಸ್ಕಾರದಲ್ಲಿ ಬೆಳಿತಾರ. ಸ್ವಲ್ಪ ಟೈಮ್ ಆಗತ್ತೆ, ಯಾಕಂದ್ರೆ ಮತ್ತೆ ಅವರ ಒಂದು ಸುತ್ತಲಿನ ವಾತಾವರಣಗಳು, ಅವರು ಡಿಪೆಂಡ್ ಆಗಿರುವಂತ ಬೇರೆ ಬೇರೆ ಎನರ್ಜಿಗಳ ಜೊತೆ ಇದೆಲ್ಲ ಸೇರಿ ಒಂದ್ ರೀತಿ ಬೇರೆ ಸಂಸ್ಕಾರ ಅವರಲ್ಲಿ ಇರಬಹುದು. ಆದ್ರೆ ಒಂದಲ್ಲ ಒಂದ್ ದಿವಸ ಬರುತ್ತೆ, ಅದು ಜಾಗೃತ ಆಗತ್ತೆ. ಎಲ್ಲರೂ ಬಂದಿರೋದು ಕಲಿಯೋಕೆ, ಇಲ್ಲಿ ಪಾಠ ಕಲಿಯೋಕೆ ಅಲ್ವಾ? ಸೊ ಹಾಗಾಗಿ ಒಂದೊಂದು ರೀತಿಯಲ್ಲಿ ಪಾಠ ಕಲಿಬೇಕು ನಾವು. ಎಲ್ಲವೂ ಕೂಡ ಈ ಒಂದು ಯೂನಿವರ್ಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಆಲ್ರೆಡಿ ಎಲ್ಲ ಸ್ಕ್ರಿಪ್ಟ್ ಮತ್ತೆ ಈ ಒಂದು ನಾಟಕದಲ್ಲಿ ಬರುವಂತ ಪಾತ್ರಗಳು ಎಲ್ಲ ಬರೆದಾಗಿದೆ, ಆಲ್ರೆಡಿ ಇದೆ. ನಾವೇ ಕೂಡ ಡಿಸೈಡ್ ಮಾಡಿ ಇಲ್ಲಿ ಬಂದಿದೀವಿ ಒಂದು ಪಾತ್ರವನ್ನ ತಗೊಂಡು. ಆ ಪಾತ್ರ ಮಾಡುವಾಗ ಕೆಲವು ಏರುಪೇರುಗಳನ್ನ ಮಾಡ್ಕೊಳ್ತಾ ನಾವು ಆ ಪಾತ್ರ ಯಾವ್ದಕ್ ಮಾಡಕ್ ಬಂದಿದೀವಿ ಮರ್ತೋಗ್ಬಿಟ್ಟು ಸೊ ಬೇರೆ ಕಡೆ ಹೋದಾಗ ನಮಗೆ ಪಾಠ ಕಲ್ಸುತ್ತೆ. ಯೂನಿವರ್ಸ್ ಮತ್ತೆ ಮತ್ತೆ ಎಚ್ಚರ ಮಾಡುತ್ತೆ, ಬೇರೆ ಬೇರೆ ಒಂದು ವಿಭಿನ್ನವಾದಂತಹ ಅವಕಾಶಗಳನ್ನ ಕೊಡುತ್ತೆ ಯೂನಿವರ್ಸ್. ಈ ಬ್ರಹ್ಮಾಂಡ ನಮಗೆ ಪಾಠವನ್ನ ಕಲಿಸುತ್ತೆ. ಆ ನಿಟ್ಟಿನಲ್ಲಿ ಎಲ್ರೂ ಪಾಠ ಕಲಿತೀವಿ, ಒಂದಲ್ಲ ಒಂದ್ ದಿವಸ ಜಾಗೃತರಾಗ್ತೀವಿ. ನಿಮ್ಮಲ್ಲಿ ಯಾರಿಗೆ ಅನುಭವ ಆಗಿದೆ ಏನಂತ ಅಂದ್ರೆ, ನನ್ ಜೀವನ ಇದೆಲ್ಲ ಪೂರ್ವ ನಿರ್ಧಾರಿತ, ಇದು ನಾನೇ ಮಾಡ್ಕೊಂಡಿರೋಂತ ಜೀವನ, ಡಿಸೈಡ್ ಮಾಡಿರೋದು, ಆದ್ರೆ ನಾವ್ ಹೇಗೆ ಮಾಡ್ಬೇಕು ಅಂದ್ರು ಅದು ಹೇಗೆ ನಿರ್ಧಾರವಾಗಿದೆಯೋ ಹಾಗೆ ಆಗ್ತಿದೆ ಅಂತ ಅನುಭವ ಯಾರಿಗೆಲ್ಲ ಆಗಿದೆ? ಓಕೆ, ಇನ್ಯಾರಿಗಾಗಿದೆ? ಈ ಅನುಭವ ಯಾರಿಗಾಗತ್ತೆ? ಅದಾದ್ಮೇಲೆ ಹೇಳೋಣ. ಹೇಳಿ, ಯಾರಿಗೆ ಆಗಿದೆ ಅನುಭವ? ಓಕೆ, ಗುಡ್. ಮತ್ತಿನ್ಯಾರಿಗೆ? ಎಸ್ ಮೇಡಮ್, ಹಂಗೆ ಅನ್ಸುತ್ತೆ. ನಾವ್ ಅನ್ಕೊಂಡಂಗಿಲ್ಲ ಜೀವನ. ಆಕ್ಚುಲಿ ಎಲ್ಲರೂ ನೆಪ ಅಷ್ಟೇ ಮ್ಯಾಮ್. ಸೊ ಏನು ಅನುಭವಗಳು ನಮಗ್ ಆಗ್ಬೇಕಿತ್ತು, ಅದು ಮುಂಚೆ ಡೆಸ್ಟೈನ್ ಆಗಿತ್ತು, ಅದು ಆಗ್ತಾ ಇದೆ. ಅಂಡ್ ನಾವ್ ಅದಕ್ಕೆ ಅಲೈನ್ ಆದ್ರೆ ಒಳ್ಳೇದು. ನಾವ್ ಸುಮ್ನೆ ಎಷ್ಟೇ ನಮ್ಗೆ ಅದ್ ಇಷ್ಟ ಇಲ್ಲ, ನಂಗೆ ಈ ತರ ಲೈಫ್ ಇಷ್ಟ ಇಲ್ಲ, ಅಥವಾ ನಂಗೆ ಇದನ್ನ ಮಾಡಕ್ ಇಷ್ಟ ಇಲ್ಲ ಅಂತ ಎಷ್ಟೇ ದೂರ ಹೋದ್ರುನು ಅದೇ ನಮ್ ಸೋಲ್ ಪರ್ಪಸ್ ಇಂದ ದೂರ ಹೋದ್ರೆ ಏನೇ ಆದ್ರೂ ಅದು ಆಗಲ್ಲ. ಇಟ್ ಇಸ್ ಬೆಟರ್ ವಿ ಅಲೈನ್ ವಿತ್ ಅವರ್ ಸೋಲ್ ಪರ್ಪಸ್ ಅಂಡ್ ಗಾಡ್. ದೂರ ಹೋದ್ರು ಆಗತ್ತೆ ಜೀವನ, ಆದ್ರೆ ಏನಾಗತ್ತೆ ಅಂದ್ರೆ ಲಾಂಗ್ ರೂಟ್ ತಗೋಬೇಕು ಅಷ್ಟೇ. ಯಾಕೆಂತಂದ್ರೆ ನಾವು ಕರ್ಮಗಳನ್ನ ಅನುಭವಿಸದ ಹೊರತು ಅನ್ಯ ಮಾರ್ಗ ಇಲ್ಲ, ಶಾರ್ಟ್ ರೂಟ್ ಇಲ್ಲ. ಸೊ ಕರ್ಮಗಳನ್ನ ನಾವು ಮುಗಿಸಿನೇ ಹೋಗ್ಬೇಕು. ಸೊ ಹಾಗಾಗಿ ಮುಗಿಸಿದ್ರೆ ಮಾತ್ರ ಬೇಗ ನಮ್ಗೆ ರೂಟ್ ಸಿಗತ್ತೆ. ಸೊ ಇನ್ನೊಂದಷ್ಟು ನಮಗೆ ಬಡ್ಡಿ ಸಮೇತ ಬರುತ್ತೆ ಲಾಂಗ್ ಹೋಗಿ ಮುಗಿಸಕ್ ಹೋದ್ರೆ. ಬಡ್ಡಿ ಬೇಕಾ? ಹೀಗಿರೋದೇ ಸಾಕು ಅಲ್ವಾ? ಮತ್ತೆ ಬಡ್ಡಿ ಬೇಕಾಗಿಲ್ಲ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಬರುವಂತ ಸವಾಲುಗಳನ್ನ ಕಷ್ಟಗಳು ಅಂತ ಏನ್ ಅನ್ಕೋಬಾರ್ದು, ಸವಾಲುಗಳಂತ ಸ್ವೀಕಾರ ಮಾಡ್ಬೇಕು. ಆ ಸವಾಲುಗಳನ್ನ ನಾವು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಬೇಕು. ಎಸ್, ನನ್ಗೆ ಇದು ನನ್ನ ಪೂರ್ವ ಕರ್ಮದ ಮುಖೇನ ನನಗೆ ಸಿಕ್ಕಿದೆ. ಓಕೆ, ಬೇಗ ಕೊಟ್ಟಿದೀಯ ಯೂನಿವರ್ಸ್, ನಾನ್ ನಿಮ್ಗೆ ಧನ್ಯವಾದ ಹೇಳ್ತೀನಿ, ಬೇಗ ಈ ಕರ್ಮವನ್ನ ಮುಗಿಸ್ತೇನೆ ಅಷ್ಟೇ. ಅಷ್ಟು ಹೇಳ್ತಾ 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 ನಾವು ಮುಗಿಸ್ತಾ ಹೋಗ್ಬೇಕು. ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಓಕೆ, ಎಲ್ರಿಗೂ ಧನ್ಯವಾದ.
ನನಗೀಗಂತೂ ಮನಸ್ಸು ಬಹಳ ಹಗುರ ಆಗ್ತಾ ಇದೆ. ಎಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ಎಲ್ಲ. ನಾವ್ ಏನೇ ಮಾಡಿದ್ರುನು ನಮ್ ಜೊತೆ ಏನ್ ಆಗ್ಬೇಕು ಅದು ಹಾಗೆ ಆಗುತ್ತೆ. ಅದರಿಂದ ಏನು ನಾವು ಚಿಂತೆ ಮಾಡೋದ್ರಿಂದ ಏನು ಲಾಭ ಇಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಇರಲಿ ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ. ಎಲ್ಲ ನಿಮ್ಮ ಮಾರ್ಗದರ್ಶನಗಳು. ಎಲ್ಲ ನೀವು ಮಾಡಿದ ಪುಣ್ಯದ ಫಲ. ಆದ್ರೂ ಒಂದು ಹಿಂದೆ ಗುರು ಅಂತ ಇರ್ತಾರೆ. ಗುರಿ ಇದ್ರೂನು ಹಿಂದೆ ಗುರು ಅಂತ ಇರ್ಬೇಕಲ್ವಾ? ನಿಮ್ಮ ಜೊತೆ ನಿಮ್ಮ ಮಾರ್ಗದರ್ಶನದಿಂದ ಇಷ್ಟೆಲ್ಲ ನಮ್ಗೆ ಸಿಕ್ಕಿದೆ. ಇನ್ನು ಸಿಗಲಿ ದಾರಿಯಲ್ಲೇ ಅಂತ. ನಾನು ಎಷ್ಟೇ ಕೆಲಸ ಕಾಲದಲ್ಲಿ ಬಿಸಿ ಇದ್ರೂನು ಈ ಆನ್ಲೈನ್ ಕ್ಲಾಸ್ ಎಲ್ಲಿದ್ರೂನು ತಪ್ಪಿಸ್ಕೊಳಲ್ಲ ನಾನು. ನಾನು ಏನಾದ್ರೂ ಮಾಡದೇ ಇದ್ರೂನು ಹೀಗಾದ್ರೂ ಹಾಕೋತೀನಿ ಅಂತ ಒಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಧನ್ಯವಾದ. ನಮಸ್ತೆ. ಇದು ನಮಗೋಸ್ಕರ ಇಷ್ಟು ನೀವು ಎಲ್ಲಾ ಒಂಥರ ನಿಮ್ದು ಇದೆಲ್ಲ ಸಮಯವೆಲ್ಲ ತ್ಯಾಗ ಮಾಡಿ ನಮಗೋಸ್ಕರ ಇಷ್ಟೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ ಹೊಸದನ್ನ. ಯಾರಿಗ್ ಬೇಕು ನಾನ್ ಮಾಡ್ಕೊಂಡ್ರಾಯ್ತು ಅಂತ ಅನ್ನೋರು ಇದ್ದಾರೆ ಈ ಜಗತ್ತಿನಲ್ಲಿ. ದುಡ್ಡಿಗ್ ಮಾಡೋರು ಅದು ಒಂಥರ ವ್ಯಾಪಾರೀಕರಣ. ಬಟ್ ನೀವು ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ತಾ ಇದೆ, ನಾ ಇದೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನೀವು ಒಂದು ಒಳ್ಳೆ ಮನಸ್ಸಿಂದ ಭಾವನೆಯಿಂದ ಎಲ್ಲ ಹೇಳ್ಕೊಡ್ತಿರಲ್ಲ, ನಿಮ್ಗೆ ಹೆಂಗಾಗತ್ತೆ ಅಂದ್ರೆ ಒಂದ್ಸಲ ಜೋರಾಗಿ ಹತ್ತು ಬಿಡ್ಬೇಕು ಅನ್ಸ್ಬಿಡ್ತೀವಿ ನನಗೆ. ಭಾಗ್ಯ ಸಿಕ್ಕಿದೆಲ್ಲ. ಬೇಡ. ಓಕೆ, ಧನ್ಯವಾದಗಳು ಮ್ಯಾಮ್. ಧನ್ಯವಾದ. ಶುಭರಾತ್ರಿ.